Okay, masters. Today, the sharing of wisdom. Today, we will talk more about meditation and its scientific research, what has been going on in the world. ಸೊ ಇತರ ಈ ಧ್ಯಾನದ ಸಂಬಂಧಿತ ಅನೇಕ ಸಂಶೋಧನೆಗಳು ನಡೆಸಿಕೊಂಡಿದ್ದಾರೆ. ಸಂಶೋಧನೆಗಳು ನಡೀತಾ ಬಂದಿದೆ ಈ ಪ್ರಪಂಚದಲ್ಲಿ. ಧ್ಯಾನದ ಬಗ್ಗೆ ಎಲ್ಲೆಲ್ಲಿ ಏನು ಸಂಶೋಧನೆ ನಡೆದಿದೆ, ಅದರ ಪ್ರಾಮುಖ್ಯತೆ, ಅದರ ಲಾಭಗಳು ಇನ್ನೂ ಸ್ವಲ್ಪ ವಿಸ್ತಾರವಾಗಿ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ఈరోజు ఈ యొక్క సండే కార్యక్రమంలో మనం అద్భుతమైనటువంటి ఈ ధ్యానం యొక్క ఫలితాలు, ధ్యానం మీద జరిగిన రీసెర్చ్, ప్రపంచంలో అనేక ప్లేసెస్లో, అనేక యూనివర్సిటీస్లో ధ్యానం గురించి రీసెర్చ్ చాలా అద్భుతంగా జరిగింది. సో ఆ రీసెర్చ్ విషయాలు ఏంటి అనేవి కూడా మనం తెలుసుకుందాం. ಸೊ ಈ ರಿಸರ್ಚ್ ಏನು ನಡೆದಿದೆ, ಅದರ ಫಲಿತಗಳೇನು ತಿಳ್ಕೊಳ್ಳೋಣ. ಮೊದಲನೇ ರಿಸರ್ಚ್ ದ ಫಸ್ಟ್ ರಿಸರ್ಚ್ ವಿಚ್ ಐ ವುಡ್ ಲೈಕ್ ಟು ಟೆಲ್ ಯು, ಇಟ್ ಹ್ಯಾಪನ್ಡ್ ಇನ್ ದಿ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ. ಮೆಡಿಟೇಷನ್ ಹೆಲ್ಪ್ಸ್ ಟ್ರೀಟ್ ಡಿಪ್ರೆಷನ್. ಸೊ ನಾವು ಎಷ್ಟುವರೆಗೂ ಧ್ಯಾನ ಮಾಡಿದ್ವಿ, 3 hours ಮೆಡಿಟೇಷನ್, isn't it? Like this, across the world, in many of the universities, they conduct meditation and they'll try to measure the results. And then they say, meditation does this, meditation provides this result. Everything is practical, friends. Meditation is not a belief. Meditation is not just a contemplation or a thinking. It's something beyond. ಅರ್ಥ ಆಯ್ತಾ? ಧ್ಯಾನ ಅಂದರೆ ಏನೋ ಒಂದು ನಂಬಿಕೆ. ಧ್ಯಾನ ಅಂದರೆ ಏನೋ ಯೋಚನೆ. ಧ್ಯಾನ ಅಂದರೆ ಏನೋ ಏಕಾಗ್ರತೆ ಅಲ್ಲ. ಇದಕ್ಕೆ ಎಲ್ಲದಕ್ಕಿಂತ ಇನ್ನೂ ఉన్నత మట్టదಲ್ಲಿರುವಂಥದ್ದೇ ధ్యాన. ధ్యానం అంటే ఏదో ఆలోచన, ధ్యానం అంటే ఏకాగ్రత, ధ్యానం అంటే ఒక నమ్మకము, అది కాదు. ధ్యానం అనేది వీటన్నిటికంటే ఉన్నతంగా ఉన్నటువంటి ఒక అద్భుతమైన ఒక అనుభవము. దిస్ యూ నీడ్ టు అండర్స్టాండ్. Many people are confused. Dhyana with concentration, dhyana with just contemplation. It is beyond, very much beyond all these things. Anyway, one of the result I will explain you, which has happened in University of California. They have conducted this meditation on the patients with a depression. Understand? So they found that, people who go for depression, generally they will have obsessive thinking, continuous thinking. That's why the depression comes. When they conducted this meditation on those people, they found that this continuous thinking is much reduced. Understand? So it's an effective tool to treat the depression as an anti-depressant drug therapy. ಅಂದರೆ ಇದು ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಅವರು ಕಂಡಕ್ಟ್ ಮಾಡಿರುವಂಥ ರಿಸರ್ಚಲ್ಲಿ ಏನು ಕಂಡುಹಿಡಿದಾರೆ ಅಂದರೆ, ಯಾರ್ಯಾರು ಡಿಪ್ರೆಷನ್ ಗುರಿ ಆಗ್ತಾರೋ, ಯಾರ್ಯಾರು ಡಿಪ್ರೆಷನ್ ಎದುರ್ಕೊತಾ ಇರ್ತಾರೋ ಅವರನ್ನು ಧ್ಯಾನ ಕೂರಿಸಿ ಸ್ವಲ್ಪ ದಿನಗಳು ಧ್ಯಾನ ಮಾಡಿದ ಮೇಲೆ ಎಂಥ ಅದ್ಭುತ ರಿಸಲ್ಟ್ ಬಂದಿದೆ ಅಂದರೆ, ಡಿಪ್ರೆಷನ್ ಆಗೋದಕ್ಕೆ ಕಾರಣ ಏನು? ಅವರು ಪ್ರತ್ಯೇಕವಾಗಿ ನಿರಂತರವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ನಕಾರಾತ್ಮಕ ವಿಷಯ, ಯಾವುದೋ ಒಂದು ನಿರಂತರವಾಗಿ ಯೋಚನೆದಲ್ಲಿ ಇರ್ತಾರೆ. ಅದನ್ನೆಲ್ಲ ಕಡಿಮೆ ಮಾಡಿ, ಆಯ್ತಾ? ಸೊ ಅವರ ಒಳಗಡೆ ಆ ಶಾಂತಿಯನ್ನು, ಅಂದರೆ ಒಂಥರ ಪೀಸ್ ಆಫ್ ಮೈಂಡನ್ನು ಹೆಚ್ಚು ಮಾಡಿ, ಆ ಥಿಂಕಿಂಗನ್ನು ತುಂಬ ಕಡಿಮೆ ಮಾಡಿ, ಒಂಥರ ಆ ಡಿಪ್ರೆಷನಿಂದ ಆಚೆ ಕಡೆ ತಂದಿರುವಂಥ ಆ ರಿಸಲ್ಟ್ಸ್ ಅವರು ಅಬ್ಸರ್ವ್ ಮಾಡಿದ್ದಾರೆ. ಅಂದರೆ ಇದು ಆ್ಯಂಟಿ ಡಿಪ್ರೆಷನ್ ಏಜೆಂಟ್, ಡ್ರಗ್ಲೆಸ್ ಥೆರಪಿ. ಅರ್ಥ ಆಯ್ತಾ? ಇದು ಒಂಥರ ಆ್ಯಂಟಿ ಡಿಪ್ರೆಷನ್ ಡ್ರಗ್ ಅಂತ ಹೇಳ್ಕೋಬೋದು. ಆ ರೀತಿಯಲ್ಲಿ ಕೆಲಸ ಮಾಡಿದೆ. ಅಂದರೆ ಇಲ್ಲಿ ಧ್ಯಾನ ಅಂದರೆ ಒಂದು ಪದ ಅಲ್ವಾ? ಮೆಡಿಟೇಷನ್ ಮೀನ್ಸ್ ಎ ವರ್ಡ್. ವಾಟ್ ವಿ ಸೇ ಮೆಡಿಟೇಟ್. ಅದರ ಡಿಕ್ಷನರಿಯಲ್ಲಿ ನೋಡಿದರೆ, ಇಂಗ್ಲಿಷ್ ಡಿಕ್ಷನರಿಯಲ್ಲಿ, ಇಫ್ ಯು ಫೈಂಡ್ ಅ ಮೀನಿಂಗ್ ಫಾರ್ ದ ಮೆಡಿಟೇಷನ್ ಆರ್ ಮೆಡಿಟೇಟ್, ಯು ಸರ್ಚ್ ದ ಇಂಗ್ಲಿಷ್ ಡಿಕ್ಷನರಿ, ದೇ ಸೋ ಇಟ್ ಆಸ್ ಆಕ್ಚುಲಿ ಎ ಥಿಂಕಿಂಗ್ ಆರ್ ಎ ಕಾಂಟೆಂಪ್ಲೇಷನ್ ಅಲ್ವಾ? ಅಂದರೆ
ಈ ಮೆಡಿಟೇಷನ್ ಅಂತ ಅದು ಇಂಗ್ಲಿಷ್ ಪದ, ಅದಕ್ಕೂ ಎಕ್ಸಾಕ್ಟ್ ಓಕೆ ಎಕ್ಸಾಕ್ಟ್ ಸ್ಯಾನ್ಸ್ಕ್ರಿಟ್ ಅಲ್ಲಿ ನಾವು ಏನಂತ ಹೇಳ್ಕೋಬಹುದು ಅಂದ್ರೆ ಧ್ಯಾನ. ಬಟ್ ಮೆಡಿಟೇಷನ್ ಈಸ್ ನಾಟ್ ದ ಕಂಪ್ಲೀಟ್ ವರ್ಡ್ ಟು ಡಿಸ್ಕ್ರೈಬ್ ಧ್ಯಾನ. ಅರ್ಥ ಆಯ್ತಾ? ಮೆಡಿಟೇಷನ್ ಅಂತ ಒಂದು ಪದ, ಮೆಡಿಟೇಟ್ ಅಂತ ಪದ ಇಂಗ್ಲಿಷ್ ಡಿಕ್ಷನರಿ ಕೊಡ್ತಾರೆ, ಏನಂದ್ರೆ ಯೋಚನೆ ಅಂತ ಕೊಡ್ತಾರೆ, ದೀರ್ಘವಾದ ಯೋಚನೆ ಅಂತ ಕೊಡ್ತಾರೆ ಅಷ್ಟೇ. ಬಟ್ ಅದು ಯೋಚನೆ ಅಲ್ಲ. ಅದಕ್ಕೆ ಅದಕ್ಕೂ ಪೂರಕವಾಗಿ ಸಂಪೂರ್ಣವಾಗಿ ಪೂರ್ಣವಾಗಿ ಕೊಡುವಂಥ ಅರ್ಥ ಏನಪ್ಪ ಅಂತಂದರೆ ಅದು ಧ್ಯಾನ. ದಟ್ ಇಸ್ ದ ಕರೆಕ್ಟ್ ವರ್ಡ್. ಅದು ಸಂಸ್ಕೃತ ಅಂದರೆ ಸ್ಯಾನ್ಸ್ಕ್ರಿಟ್ ವರ್ಡ್. ಅದನ್ನು ನಾವು ಯಾವಾಗ ನೆನ್ಪಿಟ್ಕೋಬೇಕು. ಸ್ಯಾನ್ಸ್ಕ್ರಿಟ್ ಅಲ್ಲಿರುವಂಥ ಪದ ಧ್ಯಾನ, ಧಿ ಪ್ಲಸ್ ಯಾನ, ಇದು ಕರೆಕ್ಟ್ ಅರ್ಥ. ಅಂದರೆ ಧಿ ಅಂದರೆ ಬುದ್ಧಿ, ಧಿ ಅಂದರೆ ಇನ್ನೊಂದು ಅರ್ಥ ನಿಮ್ಮ ಸೂಕ್ಷ್ಮ ಶರೀರ ಸಮುದಾಯ. ಸೂಕ್ಷ್ಮ ಶರೀರ ಅಲ್ಲಿ ಸೂಕ್ಷ್ಮ ಶರೀರ ಏನಿದೆಯೋ ಎಲ್ಲ ಸೂಕ್ಷ್ಮ ಶರೀರಗಳಂದರೆ ನಮಗಿರುವಂಥ ಆಸ್ಟ್ರಲ್ ಬಾಡಿ ಅಲ್ವಾ, ಆಸ್ಟ್ರಲ್ ಬಾಡಿ ಮತ್ತು ಕಾಸಲ್ ಬಾಡಿ, ಅಟ್ಲೀಸ್ಟ್ ಈ ಎರಡು ಇಟ್ಕೊಳ್ಳಿ. ಅಂದರೆ ಸೂಕ್ಷ್ಮ ಶರೀರ ಮತ್ತು ನೆಕ್ಸ್ಟ್ ಅದಕ್ಕಿಂತ ಉನ್ನತ ಮಟ್ಟದಲ್ಲಿರುವಂಥ ಕಾರಣ ಶರೀರ, ಇದರ ಸಮುದಾಯವೇ. ಅದರ ಸಮುದಾಯದಿಂದ ನಾವು ಪ್ರಯಾಣ ಮಾಡೋದು ಅಂತ. ಅಂದರೆ ದಿ ಪ್ಲಸ್ ಏನಂದರೆ ಪ್ರಯಾಣ ಮಾಡೋದು. ಅಂದರೆ ನಾವು ಧ್ಯಾನದಲ್ಲಿ ಹಲವಾದ ಧ್ಯಾನಕ್ಕೆ ಹೋದ್ಮೇಲೆ ಆಯಿತಾ, ಅಲ್ಲಿ ಸೂಕ್ಷ್ಮ ಶರೀರ ಬಿಡುಗಡೆ ಆಗೋದು, ಅದು ಸೂಕ್ಷ್ಮ ಕಾರಣ ಶರೀರ ಈ ಎರಡೂ ಸೇರಿ ಅದು ಆತ್ಮಲೋಕಕ್ಕೆ ಪ್ರಯಾಣ ಮಾಡೋದು ಆಯಿತಾ, ಉನ್ನತ ಲೋಕಗಳಿಗೆ ಆತ್ಮ ಪ್ರಪಂಚಕ್ಕೆ ಪ್ರಯಾಣ ಆಗೋದು. ಅದು ಎಲ್ಲೋ ಎಲ್ಲ ಆತ್ಮ ಪ್ರಪಂಚನೂ ಆ ಎಲ್ಲ ಲೋಕಗಳು ನಮ್ಮಲ್ಲೇ ಇದೆ. ಮತ್ತೆ ನಾವೆಲ್ಲೋ ಆಕಾಶದಲ್ಲಿ ಹೋಗ್ತೀವಿ ಅಂತಲ್ಲ, ಆಕಾಶದಲ್ಲಿ విహరిస్ತೀವಿ ಅಂತನೂ ಇಲ್ಲ. ನಾವು ఆకాశంలో ప్రయాణిస్తామని కాదు దాని అర్థం. మన లోపలనే ఉండేటువంటి సూక్ష్మ శరీరము కారణ శరీరము రెండింటితో ప్రయాణించడము, దాన్నే ఏమంటామంటే ಔಟರ್ ಬಾಡಿ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ತಾರೆ. ಇದನ್ನೇ ಧ್ಯಾನ ಅಂದರೆ ನಿಜವಾದ ಅರ್ಥ. ಇಲ್ಲ ಅಂದರೆ ಇನ್ನೊಂದು ಅರ್ಥ ಏನಂದರೆ ಧಿ ಪ್ಲಸ್ ಯಾನ. ಧಿ ಪ್ಲಸ್ ಯಾನ ಮೀನ್ಸ್ ವಾಟ್? ಧಿ ಮೀನ್ಸ್ ಬುದ್ಧಿ, ಯಾನ ಮೀನ್ಸ್ ಜರ್ನಿ, ಜರ್ನಿ ವಿತ್ ಬುದ್ಧಿ. ಅಂದರೆ ಸೊ ವೆನೆವರ್ ವಿ ಡೂ ಮೆಡಿಟೇಷನ್ ವಿ ರಿಯಲಿ ಗೆಟ್ ದ ರಿಯಲ್ ಇಂಟೆಲೆಕ್ಟ್ ಆರ್ ಸ್ಪಿರಿಚುವಲ್ ಇಂಟೆಲೆಕ್ಟ್. ನಮಗೆ ಆಧ್ಯಾತ್ಮಿಕ ಬುದ್ಧಿ ಅನ್ನೋದು ಹೆಚ್ಚಾಗತ್ತೆ ಆಯಿತಾ. ಈ ಆಧ್ಯಾತ್ಮಿಕ ಬುದ್ಧಿ ಅನ್ನೋದಿದೆಯಲ್ಲ, ಅದರ ಜೊತೆಗೆ ಜೀವನ ಮಾಡೋದು, బుద్ధితో పాటు ప్రయాణించడం, బుద్ధితో పాటు జీవనం చేయడం. We used to tell, right, this person doesn't have buddhi. We used to say whenever somebody do some wrong things, he doesn't have buddhi, ಅವನಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀವಿ, ಅವನಿಗೆ ಬುದ್ಧಿ లేదు అని చెప్తూ ఉంటాం కదా. సో whenever you attain that buddhi, okay, that spiritual intellect, journey with that buddhi is nothing but a meditation. ಅರ್ಥ ಆಯ್ತಾ? ಸೊ ಮೆಡಿಟೇಷನ್ ಇಸ್ ಎ ಸ್ಟೇಟ್. ಇನ್ ಫ್ಯಾಕ್ಟ್ ಇಟ್ ಇಸ್ ನಾಟ್ ದ ಪ್ರೋಸೆಸ್, ಇಟ್ ಈಸ್ ದಿ ಸ್ಟೇಟ್ ಟು ಅಚೀವ್. ಇಟ್ ಈಸ್ ನಾಟ್ ದಿ ಕರ್ಮ, ಇಟ್ ಈಸ್ ನಾಟ್ ಎ like kind of a kriya which you are doing it. There are steps to prepare for meditation. Ashtanga Yoga describes 8 steps. At least 7 steps are required in order to prepare for samadhi. Before samadhi, the last step is meditation, dhyana. Understood? So here we understand. So meditation means it's not a thinking, it's not a contemplation, or it is not a daydreaming or fantasization. There is no fantasizing or daydreaming. Meditation is not, it is not of any of these things. Meditation is a precise technique, okay, and it's of course in the process what we do is we will try to rest the mind, and the real meaning of meditation, the real goal of meditation is attaining the state of consciousness. That is the real purpose of meditation. That is totally different from normal waking state. It means to understand all our levels, finally experiencing the center of consciousness within.
ಸೊ ದಟ್ ಇಸ್ ದ ರಿಯಲ್ ಮೀನಿಂಗ್. ಧ್ಯಾನ ಅಂದರೆ ಏನಂದರೆ, ಸೊ ನಮ್ಮ ಒಳಗಡೆ ಇರುವಂಥ ಆ ಚೈತನ್ಯವನ್ನು, ಆ ಅರಿವನ್ನು ಸಂಪಾದನೆ ಮಾಡೋದಾಗಲಿ, ಅರಿವನ್ನು ತಿಳ್ಕೊಳ್ಳೋದು, ಅರಿವು ಸಂಪಾದನೆ ಮಾಡ್ಕೊಳ್ಳೋದು ಅಷ್ಟೇ ಧ್ಯಾನ ಅಂದರೆ. ಧ್ಯಾನ ಅಂದರೆ ಯಾವುದೇ ಧ್ಯಾನ ಪದ್ಧತಿಯಲ್ಲಿ ಧ್ಯಾನದ ಪ್ರಿಪೇರ್ ಆಗಬೇಕಂದ್ರೆ ಮೈಂಡು ಏನಾಗಬೇಕು, ಮೈಂಡು ಸ್ತಬ್ಧವಾಗಬೇಕು, ಮೈಂಡು ನಿಶ್ಚಲವಾಗಬೇಕು, ಮೈಂಡು ಶೂನ್ಯವಾಗಬೇಕು. ಇವೆಲ್ಲ ಪ್ರಾಸೆಸ್ ಅಷ್ಟೇ. ಬಟ್ ನಿಜವಾದ ಧ್ಯಾನದ ಮುಖ್ಯ ಲಕ್ಷ್ಯ ಏನು? ಧ್ಯಾನದ ಮುಖ್ಯವಾದ ಲಕ್ಷ್ಯ ಅಂದರೆ ನಮ್ಮಲ್ಲಿರುವಂಥ ಅರಿವನ್ನು ಕಂಡುಹಿಡೋದು. ಆ ಕಾನ್ಸಿಯಸ್ನೆಸ್, ದ ಸೆಂಟರ್ ಆಫ್ ಕಾನ್ಸಿಯಸ್ನೆಸ್ ಅಂದರೆ ನಿಮ್ಮ ಚೈತನ್ಯದಲ್ಲಿ ಆ ಕೇಂದ್ರ ಬಿಂದು ಏನಿದೆಯೋ ಅದಕ್ಕೂ ಸೇರಿಕೊಳ್ಳೋದು. ಅದೇ ನೀವು ಆಗೋದು. ಆಯ್ತಾ? అంటే ఈ ధ్యానం యొక్క ముఖ్య లక్షణం ఏంటంటే, ధ్యానం యొక్క ముఖ్య ఆ గోల్ ఏంటంటే మన లోపల ఉన్నటువంటి ఆ చైతన్యాన్ని మనము అనుభవించడం. అర్థమైందా? సో అది కాకుండా మిగతావన్నీ కూడా ఈ ప్రాసెస్లో స్టెప్స్ అంతే. ಸೊ ದಿಸ್ ವಿ ಡೋಂಟ್ ನೀಡ್ ಟು ಕನ್ಫ್ಯೂಸ್. ಧ್ಯಾನ ಅಂದರೆ ಕಣ್ಣು ಮುಚ್ಕೊಂಡಿದ್ವಿ, ಶ್ವಾಸನ ಅಬ್ಸರ್ವ್ ಮಾಡಿದ್ವಿ, ಮನಸ್ಸು ನಿಚ್ಚಲಾಯಿತು, ಅದೇ ಧ್ಯಾನ ಅಂತ ಅಂದ್ಕೊಳ್ಳೋದು ಅದು ಕರೆಕ್ಟ್ ಅಲ್ಲ. ಅದೊಂದು ಪದ್ಧತಿ ಅಷ್ಟೇ. ಆ ಪದ್ಧತಿಯಿಂದ ನಿಧಾನವಾಗಿ ಹಂತವಾಗಿ ನಾವು ಒಳಗಡೆ ಪ್ರವೇಶ ಮಾಡ್ತೀವಿ. ನಮ್ಮ ಕೋರ್ ಆಫ್ ಕಾನ್ಸಿಯಸ್ನೆಸ್, ದ ಸೆಂಟರ್ ಆಫ್ ಕಾನ್ಸಿಯಸ್ನೆಸ್, ಆ ಸ್ಥಿತಿಗೆ ಹೋಗ್ತೀವಿ ನಾವು ನಿಧಾನವಾಗಿ. ನೋಡಿ, ಈ ಅಂದರೆ ಜಾಗೃತವಾಗಿ ಇರುವಾಗ ಹೇಗೆ ನಾವು ಎಲ್ಲ ಸುತ್ತು ಇರುವಂಥ ಈ ಪ್ರಪಂಚ ನಮ್ಗೆ ಅರ್ಥ ಆಗುತ್ತೋ, ನಾವು ಒಳಗಡೆ ಹೋಗುವಾಗಲೂ ಸಹ ಜಾಗೃತವಾಗಿರಬೇಕು. ಅಲ್ಲಿ ನೀವು ಯಾವುದೇ ರೀತಿಯಲ್ಲಿ ನಿದ್ದೆ ಹೋದರೆ ಅದು ಧ್ಯಾನ ಆಗೋದಿಲ್ಲ. ತುಂಬ ಜನ ಏನಂದರೆ ಒಳಗಡೆ ಹೋಗ್ತಾರೆ, ಚೆನ್ನಾಗಿ ನಿದ್ದೆ ಮಾಡಿ ಚೆನ್ನಾಗಿ ಧ್ಯಾನ ಆಗಿದೆ ಅಂತ ಹೇಳ್ತಾರೆ. ಇದು ನೋಡಿ ಹೆಂಗಿದೆಯೋ, ಕೂತ್ಕೊಂಡಿರ್ತಾರೆ, ಚೆನ್ನಾಗಿ ನಿದ್ದೆ ಹೊಡೆದು ಬಾಹ್ಯಕ್ಕೆ ಬಂದು ಏನು ಹೇಳ್ತಾರೆ ಅಂದರೆ, ತುಂಬ ಒಳ್ಳೆ ಧ್ಯಾನ ಆಯಿತು, ಊಟ ಮಾಡೋದು, ಕೂತ್ಕೊಳ್ಳೋದು, ನಿದ್ದೆ ಮಾಡೋದು ಧ್ಯಾನ ಆಗಿದೆ ಅಂತ ಹೇಳೋದು. ಅಲ್ಲಿ ನಿಮ್ಮ ಚೈತನ್ಯ ಇಲ್ವಲ್ಲ, ಏನಾಗಿದೋ ಗೊತ್ತಿಲ್ಲ ನಿಮಗೆ ಫಸ್ಟು. ಆಯಿತಾ? ಅದು ಧ್ಯಾನ ಆಗೋದಿಲ್ಲ. ನೀವು ತುಂಬ ಅಂದರೆ ನಿಮ್ಮ ದೇಹ ಪರಿಶ್ರಮ ಗುರಿ ಆಯಿತು, ಜಾಸ್ತಿ ಪರಿಶ್ರಮ ಮಾಡ್ಕೊಂಡಿರ್ಬೋದು, ಅಲಸಟೆ ಆಯಿತು, ನಿಮಗೆ ಒಳ್ಳೆ ನಿದ್ದೆ ಬಂದಿದೆ ಅಂತ ಹೇಳಿ ಸಾಕು. ಧ್ಯಾನ ಆಗಿದೆ ಅಂತ ಹೇಳಕ್ಕೆ ಹೋಗಬಾರ್ದು. Meditation is not a sleep. Meditation is not a concentration. Meditation is not a contemplation. Meditation is to be aware of your own inner consciousness. To be alert, highly alert with your own, the inner state of consciousness. ಆ ಚೈತನ್ಯ ಅರಿವಿಂದ ಇರೋದು. ಅಂದರೆ ಅಲ್ಲಿನೂ ಸಹ ನಿಮ್ಮ ಚೈತನ್ಯ ಹೇಗಿರ್ತದೆ ಅಂದರೆ ತುಂಬ ಅಲರ್ಟ್ ಆಗಿರ್ತದೆ. ಅಲ್ಲಿನೂ ಸಹ ನೀವು ತುಂಬ ಕಾನ್ಷಿಯಸ್ ಆಗಿರ್ತೀರ. ಅಂದರೆ ಆ ಸುಪ್ತ ಮನಸ್ಸಲ್ಲಿ ಅಷ್ಟು ಆಳವಾದ ಸ್ಥಿತಿಗೆ ಹೋಗಿದ ಮೇಲೇನು ನಿಮಗೆ ಆ ಎಚ್ಚರಿಕೆ ಅಲ್ವಾ, ಆ ಎಚ್ಚರಿಕೆ ಅರಿವು ನಿಮ್ಮಲ್ಲಿರಬೇಕು. ನೀವು ನಿದ್ದೆ ಮಾಡಿ ಧ್ಯಾನ ಆಗಿದೆ ಅಂದರೆ ಅದು ಆಗೋದಿಲ್ಲ, ನೆನಪಿಟ್ಕೊಳ್ಳಿ. ಆಯಿತಾ? ಸೊ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಪ್ರತಿದಿನ ಒಂದು 20 ನಿಮಿಷ ಧ್ಯಾನ ಅಂತೂ, ಏನು ಸಮಯ ಇಲ್ಲ ಅಂದರೂ 20 ನಿಮಿಷ ಧ್ಯಾನ ಮಾಡಿ. ನೀವು ಎಷ್ಟೇ ಬ್ಯುಸಿ ಇದ್ರೂ 20 ನಿಮಿಷ ಮಾಡಲೇಬೇಕು. ಅರ್ಥ ಆಯ್ತಾ? ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಹೋಗ್ತಾ ನಾವು ಹೇಳಿದ ಪ್ರಕಾರ 1 ಅವರ್, 2 ಅವರು, 3 ಅವರು ಆ ಧ್ಯಾನಕ್ಕೂ ನಾವು ಹೋಗಲೇಬೇಕಾಗತ್ತೆ. ಆಯಿತಾ? ಇದು ಭಾಳ ಇಂಪಾರ್ಟೆಂಟ್ ಆಗಿರೋದು. ನೆಕ್ಸ್ಟು ಇಲ್ಲಿ ನೋಡಿ, ಒಂದು ಸೆಲೆಬ್ರಿಟಿ ಅಂದರೆ ಸ್ಟೀವ್ ಜಾಬ್ಸ್, ನೀವು ಕೇಳಿರ್ಬೋದಲ್ಲ, ಆ್ಯಪಿಲ್ ಕೋ-ಫೌಂಡರ್ ಆ್ಯಂಡ್ ಆ್ಯಪಿಲ್ ಸಂಸ್ಥೆಗೆ ಫೌಂಡರ್, ಅವರು ಕೋ-ಫೌಂಡರ್ ಆ್ಯಂಡ್ ಸೊ ಅಂಥ ದೊಡ್ಡ ವ್ಯಕ್ತಿ ಅವರು ಧ್ಯಾನ ಮಾಡ್ತಾಯಿದ್ರು. ಅವಾಗಲ ಧ್ಯಾನ ಕಲಿಸ್ಕೊಂಡಿದ್ದಾರೆ ಕಾಂಚಿಧಾಮಲ್ಲಿ ನೀಮ್ ಕರೋಲಿ ಬಾಬಾದಿಂದ. ಅವರ ಗುರು ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅಂಥ ವ್ಯಕ್ತಿ ಧ್ಯಾನದ ಬಗ್ಗೆ ಏನು ಹೇಳ್ತಾರೋ ನಾವು ಒಂದ್ಸರಿ ಅವರಿಂದ ಕೇಳಿಸ್ಕೊಡೋಣ. ಓಕೆ? ಈ ಸೇಸ್, ಇಫ್ ಯು ಜಸ್ಟ್ ಸಿಟ್ ಆ್ಯಂಡ್ ಅಬ್ಸರ್ವ್, ಯು ವಿಲ್ ಸಿ ಹೌ ರೆಸ್ಟ್ಲೆಸ್ ಯುವರ್ ಮೈಂಡ್ ಈಸ್. ಲಿಸನ್ ಟು ದಿಸ್ ಕೇರ್ಫುಲಿ. This Apple founder Steve Jobs, what he is saying about meditation. Okay, he does meditation. Remember this. Most of the topmost CEOs of companies, different companies, let me tell you, they all practice the meditation. That is why they achieve the success. They won't tell, of course. They are not meant for that. They are into business. They are into their own
profession. But to achieve that high state of success, peak of the career, they all practice meditation without fail every day. Understood? So for example, the I think great badminton arrow, who is she, like PV Sindhu, she does meditation, right? So that is why we have to understand this, the power of meditation, what it is. Anyway, see, listen what he's saying. If you just sit and observe, you will see how restless your mind is. If you try to calm it, it only makes things worse. But over time, it does calm, and when it does, there's a room to hear more subtle things. That's when your intuition starts to blossom, and you start to seeing things more clearly and be in the present more. ಅರ್ಥ ಆಯ್ತಾ? ಅಂದರೆ ಅವ್ರು ಏನು ಹೇಳ್ತಾರಂದರೆ, ಸೊ ನಾವು ಕೂತ್ಕೊಂಡು ಅಬ್ಸರ್ವ್ ಮಾಡಿದ್ರೆ ನಮ್ಮ ಮೈಂಡಲ್ಲಿ ಎಷ್ಟು ಥಾಟ್ಸ್ ಆಚೆ ಕಡೆ ಹೋಗ್ತಾ ಇರ್ತಾವಲ್ಲ, ಅದೆಲ್ಲ ನಾವೇನು ಅನ್ಕೋತೀವಿ ಅಂದರೆ ಇದೇನೋ ಒಂಥರ ಗೊಂದಲ ಅಂತ ಅನ್ಕೋತೀವಿ. ಏನೂ ಇಲ್ಲ, ಅದೊಂಥರ ಅಷ್ಟು ರೆಸ್ಟ್ಲೆಸ್ ಆಗಿದೆ ನಮ್ಮ ಮೈಂಡು ಅಂತ ಅರ್ಥ. ಅಂದರೆ ಅಷ್ಟು ಒಳಗಡೆ ನಮ್ಮ ಮೈಂಡ್ ಸಬ್ಕಾನ್ಷಿಯಸ್ ಸ್ಥಿತಿಯಲ್ಲಿ ಅಷ್ಟು ಆಲೋಚನೆಗಳು ಅಡಗಿದೆ, ಅವೆಲ್ಲ ಆಚೆ ಕಡೆ ಹೋಗಲೇಬೇಕು. ಆದರೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ನೀವು ನಿಮ್ಮಾಗಿ ನೀವೇ ಇಲ್ಲ 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 ಅಂತ ಅದನ್ನು ಅದಿಮಿಡೋದು, ಅದನ್ನು ಕಾಮ್ ಮಾಡಕ್ಕೆ ಹೋಗೋದು, ಈ ಥರ ಮಾಡಕ್ಕೆ ಹೋಗಬಾರ್ದು. ಆಯಿತಾ? ಅದನ್ನು ಬಿಡಬೇಕಷ್ಟೇ, ಫ್ರೀಯಾಗಿ ಬಿಡಬೇಕು. ನೀವು ನಿಮ್ಮ ಕೆಲಸ ಏನು, ನಿಮ್ಮ ಟೆಕ್ನಿಕ್ ಏನಿರಲಿ, ಶ್ವಾಸನ ಅಬ್ಸರ್ವ್ ಮಾಡಿ. ಯೋಚನೆ ಬಂದರೆ ಯೋಚನೆ ಹೋಗ್ತಾ ಇರಲಿ ಅಷ್ಟೇ. ನಾವು ಅದಕ್ಕೆ ಗಮನ ಕೊಡಬಾರ್ದು. ಅದನ್ನು ಅದಿಮಿಡೋದು, ಅದನ್ನು ಕಂಟ್ರೋಲ್ ಮಾಡೋದು, ಅದನ್ನು ಕಾಮ್ ಮಾಡಕ್ಕೆ ಹೋಗೋದು, ಈ ಥರ ಮಾಡಿದ್ರೆ ಇನ್ನೂ ವರಸ್ಟ್ ಆಗುತ್ತೆ. ಆಯಿತಾ? ಅದು ನಾವು ಮಾಡಕ್ಕೆ ಹೋಗಬಾರ್ದು. ಅದೇನಾಗತ್ತಂದರೆ ಹಾಗೆ ಬಿಟ್ಟಿದ್ರೆ ಅದು ಹೋಗ್ತಾ 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 ಅವೆಲ್ಲ ಖಾಲಿ ಆಗ್ತಾ ಬರ್ತವೆ ಅಂತ ಅವ್ರು ಹೇಳೋದು. ನಿಧಾನವಾಗಿ ಒಂದೊಂದೊಂದೊಂದು ಆಚೆ ಕಡೆ ಹೋಗಿ ತುಂಬ ಖಾಲಿ ಆಗುತ್ತೆ. ಯಾವಾಗ ಅದು ಖಾಲಿ ಆಗುತ್ತೋ ನಮ್ಮ ಒಳಗಡೆ ಇರುವಂಥ ಮೆಸೇಜ್ ನಮ್ಗೆ ಕೇಳಿಸ್ತದೆ, ಅಷ್ಟವರೆಗೆ ಕೇಳಲ್ಲ ಅಂತ ಹೇಳ್ತಾರೆ. ಆದರೆ ಈ ಯೋಚನೆಗಳೆಲ್ಲ ಒಳಗಡೆ అదిపెట్టుకుంటారు. వాట్ అంటే లోపల ఉన్నటువంటి ఆలోచనలు వస్తాయి కదా, అంటే ధ్యానంలో కూర్చున్నాం, శ్వాసను అబ్జర్వ్ చేస్తున్నాం, ఒక పక్క ఆలోచనలు వస్తున్నాయి, ఆలోచనలు వదిలేయాలి, ఫ్రీగా వదిలేయాలి. వాటి ఎట్టి పరిస్థితుల్లో వాటితో పాటు వెళ్ళకూడదు, వాటిని కంట్రోల్ చేయకపోవద్దు అని చెప్తున్నాడు స్టీవ్ జాబ్స్. వాటిని ఏం చేయాలంటే అబ్జర్వ్ చేస్తూ, ఓకే, శ్వాసను అబ్జర్వ్ చేస్తూ ఉంటే ఆలోచనలు వస్తూ అవి బయటికి వెళ్ళిపోతూ ఉంటాయి. ఒకటోటి ఖాళీ అయిపోయే కొద్దీ నిదానంగా అన్ని ఖాళీ అయిపోయిన తర్వాత ఎప్పుడైతే మొత్తం ఆ లోపల ఉన్నటువంటి ఆ ఆలోచనలు సబ్కాన్షియస్ నుంచి రావాల్సిన అన్ని బయటకు వచ్చేస్తే, అప్పుడు ఖాళీ అయిపోతే లోపల నుంచి సబ్కాన్షియస్ మైండ్ నుంచి వచ్చే ఆ ఇంట్యూషన్ ఉంది కదా, అది ఆ సూక్ష్మమైన విషయాలు మీకు అప్పుడు వినిపిస్తాయి అని చెప్పారు. దెన్ ఓన్లీ యూ కెన్ హియర్ టు ది మోర్ సటల్ థింగ్స్. ఓకే, దెన్ ఓన్లీ యువర్ ఇంట్యూషన్ స్టార్ట్స్ వర్కింగ్. ಅರ್ಥ ಆಯ್ತಾ? ಸೊ ದಿಸ್ ವಾಟ್ ಈಸ್ ಟೆಲಿಂಗ್, ಆ್ಯಂಡ್ ದೆನ್ ಯು ಕ್ಯಾನ್ ಸಿ ದ ಥಿಂಗ್ಸ್ ಮೋರ್ ಕ್ಲಿಯರ್ಲಿ ಆ್ಯಂಡ್ ಯು ಕ್ಯಾನ್ ಬಿ ಇನ್ ದ ಪ್ರೆಸೆಂಟ್ ಸ್ಟೇಟ್ ಅಂತ ಹೇಳಿದ್ದಾರೆ. ಇದು ಸ್ಟೀವ್ ಜಾಬ್ಸ್ ಹೇಳಿರೋದು ಧ್ಯಾನದ ಬಗ್ಗೆ. ಮತ್ತು ಇನ್ನೊಂದು, ಧ್ಯಾನ ಅಂದರೆ ಏನು ಆಗಲ್ಲ ಅಂತಂದರೆ, ದಟ್ ಮೀನ್ಸ್ ವಾಟ್ ಮೆಡಿಟೇಷನ್ ಈಸ್ ನಾಟ್. ಜನರಲಿ ಧ್ಯಾನ ಅಂದರೆ ಇದು, ಧ್ಯಾನ ಅಂದರೆ ಅದು ಅಂತ ನಾವು ಹೇಳ್ತಾನೇ ಹೋಗ್ತೀವಿ. ಧ್ಯಾನ ಅಂದರೆ ಏನಲ್ಲ, ధ్యాన ಅಂದರೆ ಏನು అల్ల, ಏನು ధ్యాన అల్ల ಅಂತ ನಾವು అనుకోಬಹುದು ಇನ್ನೊಂದು ರೀತಿಯಲ್ಲಿ. అంటే ధ్యానము కానిదేది, ప్రతి ఒక్కటి మనకు తెలిసినటువంటి విషయాల్లో ఎన్నో విషయాలు మనం ధ్యానం అంటే ఎట్లుంటుంది, ధ్యానం అంటే ఇది, ధ్యానం అంటే ఇది కాదు, ధ్యానం అంటే ఏది కాదు. వాట్ ఈస్ నాట్ మెడిటేషన్? లెట్ us see some of the points. ఓకే, మెడిటేషన్ ఇస్ నాట్ రిలాక్సేషన్, ಇಟ್ ಇಸ್ ಟ್ರಾವೆಲಿಂಗ್ ಇನ್ವರ್ಡ್ಸ್. ಧ್ಯಾನ ಅಂದರೆ ಅದೊಂದು ರಿಲ್ಯಾಕ್ಸೇಷನ್, ಅಂದರೆ ನಾವು ಚೇತರಿಸಿಕೊಂಡದು, ಒಂದು ವಿಶ್ರಾಂತಿ, ಪ್ರಶಾಂತಿ ಅಂತ ನಾವು ಅನ್ಕೊಂತೀವಿ. ಆದರೆ ಧ್ಯಾನ ಅದಕ್ಕಿಂತ ದೊಡ್ಡದು. ಧ್ಯಾನ ಅಂದರೆ ನಮ್ಮ ಒಳಗಡೆ ಪ್ರಯಾಣ. ರಿಲ್ಯಾಕ್ಸೇಷನ್ಗೆ ಏನು? ರಿಲ್ಯಾಕ್ಸೇಷನ್ಗೆ ಜಸ್ಟ್ ಮಲ್ಕೊಂಡ್ರೆ ರಿಲ್ಯಾಕ್ಸೇಷನ್ ಬರುತ್ತೆ ಅಲ್ವಾ? ಮತ್ತು ಯಾವುದೋ ಒಂದು ಹಾಡು ಕೇಳಿಸ್ಕೊಂಡ್ರೆ ಅದು ರಿಲ್ಯಾಕ್ಸೇಷನ್ ಕೊಡುತ್ತೆ. ಬಟ್ ಅದು ಧ್ಯಾನ ಆಗತ್ತಾ? ಈಸ್ ಇಟ್ ಎ ಮೆಡಿಟೇಷನ್? It is not meditation. Meditation is beyond that. Meditation means it is traveling inwards. Idu ನೆನಪಿಟ್ಕೊಳ್ಳಿ. Okay, meditation is not relaxation. That's why we are trying to understand few points
what is not meditation. Okay, it's very, very important subject. So listen to this carefully. Okay, so next, that means the real goal of meditation is complete awareness. Concentration, relaxation are, they are required, they are considered necessary ingredients to awareness. ಅಂದರೆ ಏಕಾಗ್ರತೆ ಮತ್ತು ರಿಲ್ಯಾಕ್ಸೇಷನ್ ಬೇಕು, ಅದು ನಾವು ಆಟೋಮೆಟಿಕ್ ಹೊಂದ್ತೀವಿ ಅಲ್ವಾ. ನಾವು ಯೋಗಾಸನ ಮಾಡ್ತೀವಿ, ಪ್ರಾಣಾಯಾಮ ಮಾಡ್ತೀವಿ, ಇದೆಲ್ಲ ಮಾಡುವಾಗ ನಮ್ಮಲ್ಲಿ ರಿಲ್ಯಾಕ್ಸೇಷನ್ ಬರುತ್ತೆ, ನಮ್ಮಲ್ಲಿ ಒಂಥರ ಕಾನ್ಸಂಟ್ರೇಷನ್, ಏಕಾಗ್ರತೆ ಹೆಚ್ಚಾಗತ್ತೆ ಅಲ್ವಾ. ಇವೆಲ್ಲ ಆಗತ್ತೆ. ಇವೆಲ್ಲ ಯಾವುದಕ್ಕಂತಂದರೆ ಇವೆಲ್ಲ ಒಂಥರ ಅಡಿಗೆ ಮಾಡೋಕ್ಕೆ ವಸ್ತುಗಳ ಥರ, ಅರ್ಥ ಆಯ್ತಾ. ಸೊ ನಾವು ಟು ರಿಯಲಿ ಟು ಗೆಟ್ ದ ಸ್ಟೇಟ್ ಆಫ್ ಮೆಡಿಟೇಷನ್, to benefit out of meditation, these are all necessary. What are necessary? Concentration is necessary, relaxation is necessary. These are the first ingredients to reach to the meditation state. అర్థ అవుతా. సో మెడిటేషన్ అనేది దాన్ని పొందాలంటే ఏకాగ్రత, తర్వాత ఆ యొక్క విశ్రాంతి పొందడం, ఇవన్నీ అవసరమే. ఇవన్నీ అయితే ఇవి మెడిటేషన్ కాదు. మెడిటేషన్ కావాల్సినటువంటి పదార్థాలు ఇవి. ఒక వంట వండాలంటే పదార్థాలు కావాలా లేదా? వంట అనేది మెడిటేషన్, అర్థమైందా? ఈ పదార్థాలన్నీ కూడా వస్తువులు. అలాగే మన జీవితంలో కూడా ఈ రిలాక్సేషన్, కాన్సన్ట్రేషన్, దీస్ ఆర్ ఆల్ ఇంగ్రీడియంట్స్ టు అచీవ్ ద స్టేట్ ఆఫ్ మెడిటేషన్ అంతా నేను పెట్టుకోవాలి. నెక్స్ట్, మెడిటేషన్ ఇస్ నాట్ పీస్ ఆఫ్ మైండ్, ఇట్ ఈస్ ద స్టేట్ ఆఫ్ నో మైండ్. ఇస్ ఆల్సో వెరీ ఇంపార్టెంట్ పాయింట్ వీ నీడ్ టు అండర్స్టాండ్. We always get confused many times. Meditation means getting peace of mind. No, it is a byproduct. It is just a byproduct. ಅರ್ಥ ಆಯ್ತಾ? ಅಂದರೆ ನಾವು ಧ್ಯಾನ ಮಾಡುವಾಗ ನಾವು ಈ ಪೀಸ್ ಆಫ್ ಮೈಂಡ್ ಅಂದರೆ ಒಂದು ప్రశాంతವಾದ మనస్సు పొందోదు సర్వసామాన్య. మనం ధ్యానం చేస్తే ఏమవుతుంది? ఒక నిశ్చలమైన మనస్సు వస్తుంది, ఓకే, ప్రశాంతమైన మనస్సు వస్తుంది. అది మెడిటేషన్ కాదు. దట్ ఈస్ నాట్ మెడిటేషన్. ಮೆಡಿಟೇಷನ್ ಮೀನ್ಸ್ ನೋ ಮೈಂಡ್ ಸ್ಟೇಟ್. ಯಾವುದೇ ಮನಸ್ಸೇ ಇಲ್ಲ ಅಲ್ಲಿ. ಮನಸ್ಸೇ ಧ್ಯಾನಂ ನಿರ್ವಿಷಯ ಮನಃ. ಧ್ಯಾನ ನಿರ್ವಿಷ ಮನಃ. ಮನಸ್ಸೇ ಇಲ್ಲದೆ ಸ್ಥಿತಿ ಅದು ಧ್ಯಾನ. ಮನಸ್ಸೇ ಇಲ್ಲ, ಬಾಹ್ಯ ಪ್ರಪಂಚ ಹೊಟ್ಟೋಯ್ತು. ದಿ ಎಕ್ಸ್ಟರ್ನಲ್ ವರ್ಲ್ಡ್ ಈಸ್ ಲಾಸ್ಟ್. ಆಲ್ ದಿ ಎಕ್ಸ್ಟರ್ನಲ್ ಥಿಂಗ್ಸ್ ಲಾಸ್ಟ್ ಕಂಪ್ಲೀಟ್ಲಿ. ದಟ್ ಈಸ್ ಮೆಡಿಟೇಷನ್. ಅರ್ಥ ಆಯ್ತಾ? ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿದೆ. ಜಸ್ಟ್ ಪೀಸ್ ಆಫ್ ಮೈಂಡ್ ಬಂದೆ ಅಂದರೆ ಅದೇ ಧ್ಯಾನ ಆಗೋಯ್ತು ಅಂತ ಹೇಳ್ತಾರೆ ತುಂಬ ಜನ. ಅದು ಅಲ್ಲ. ಟ್ರೈ ಟು ರಿಮೆಂಬರ್ ದಿಸ್. ನೆಕ್ಸ್ಟ್, ಮೆಡಿಟೇಷನ್ ಇಸ್ ನಾಟ್ ಮೈಂಡ್ ಕಂಟ್ರೋಲ್, ಇಟ್ ಈಸ್ ಬೀಯಿಂಗ್ ಮೈಂಡ್ಫುಲ್ ಈಚ್ ಮೂಮೆಂಟ್. ನೋಡಿದ್ರಾ? ಇದು ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾದ ಸ್ಟೇಟ್ಮೆಂಟ್ ಇದು. ಅಂದರೆ ಧ್ಯಾನ ಅಂದರೆ ಮೈಂಡನ್ನು ಕಂಟ್ರೋಲ್ ಮಾಡೋದು ಅಂತ ಹೇಳ್ತಾರೆ. ಧ್ಯಾನ ಅಂದರೆ ಮೈಂಡ್ ಕಂಟ್ರೋಲ್ ಮಾಡೋದಲ್ಲ. ಪ್ರತಿ ಕ್ಷಣ ತುಂಬ ಎರುಕದಿಂದ, ತುಂಬ ಅವೇರ್ನೆಸ್ ಇಂದ, ಜಾಗೃತಿಯಿಂದ ನಿವಾಸ ಮಾಡೋದು, ಜೀವನ ಮಾಡೋದು, ಅದು ಧ್ಯಾನ ಅಂದರೆ. ಅರ್ಥ ಆಯ್ತಾ? ಯಾವ ಸ್ಥಿತಿ ಅಂದರೆ ಪ್ರತಿ ಕ್ಷಣ ಪ್ರಸ್ತುತ ಜೀವನ ಅಂತಂದರೆ ಲಿವಿಂಗ್ ಇನ್ ಈಚ್ ಅಂಡ್ ಎವ್ರಿ ಮೂಮೆಂಟ್ మైండ్ఫుల్గా ప్రతి క్షణాన్ని జీవించడమే ధ్యానం అంటే. ధ్యానం అంటే ఆ మైండ్ కంట్రోల్ చేస్తూ జీవించడం ధ్యానం కాదు. మనం ఏమనుకుంటాం, మెడిటేషన్ అంటే మైండ్ కంట్రోల్ చేసేయడం. అలా కాదు. ఓకే, మైండ్ ఎంత కంట్రోల్ చేస్తే ఇంకా వస్తూనే ఉంటాయి విషయాలు, దాన్ని మీరు కంట్రోల్ చేయలేరు. మైండ్ యొక్క స్వభావం ఏంటంటే ఎప్పుడు నిరంతర ప్రయాణం చేస్తూ ఉండేదే మైండ్ యొక్క స్వభావం. ఆలోచనల సరళి వెళ్తూ ఉంటుంది. కానీ నిజంగా మెడిటేషన్ అంటే ఏంటంటే ప్రతి క్షణము ఎంతో జాగృతతో జీవించడమే ధ్యానము. వీఆర్ గోయింగ్ టు లివ్ ఈచ్ అండ్ ఎవ్రీ మూమెంట్ విత్ ద హైయెస్ట్ మైండ్ఫుల్నెస్. దట్ ఈస్ మెడిటేషన్. నెక్స్ట్, మెడిటేషన్ ఇస్ నాట్ ఫోకస్ ఆర్ కాన్సన్ట్రేషన్, ఇట్ ఈస్ సెల్ఫ్ ఇంక్వైరీ అండ్ కాన్షియస్నెస్. ద నెక్స్ట్ పాయింట్ ఐఎమ్ ట్రైంగ్ టు టెల్. ಓಕೆ, ಸೊ ಇಟ್ ಮೀನ್ಸ್ ಜಸ್ಟ್ ಕೂತ್ಕೊಂಡಿದ್ವಿ, ಶ್ವಾಸದ ಮೇಲೆ ಗುರಿ ಇಟ್ಕೊಂಡಿದ್ವಿ, ಇಲ್ಲ ಒಂದು ಯಾವುದೋ ದೀಪ ಇದೆ ನಮ್ಮ ಮುಂದೆ, ತ್ರಾಟಕ ಅಂತ ಹೇಳ್ತೀವಲ್ಲ, ಆ ದೀಪವನ್ನು ನೋಡ್ತಾ ಇದ್ವಿ,
ತದೇಕವಾಗಿ ನೋಡ್ತಾ ಇದ್ವಿ. ವಿ ಆರ್ ಫೋಕಸಿಂಗ್ ಆನ್ ಎ ಲೈಟ್, ಎ ಲ್ಯಾಂಪ್ ಇನ್ ಫ್ರಂಟ್ ಆಫ್ ಅಸ್ ಕಂಟಿನ್ಯೂಸ್ಲಿ. ದಿ ಲೈಕ್ absolute concentration on that particular deepa, the light. That is not meditation. We just a focus or a concentration. How can it be meditation? Meditation means it's a self-inquiry and achieving the state of consciousness. That is meditation. అది ఎలా మెడిటేషన్ అవుతుంది? బయట ఒక దీపం పెట్టుకొని దీపాన్ని చూస్తూ తదేకంగా చూస్తూ అలా కూర్చొనేసి అది కూడా మెడిటేషన్ చెప్పేవాళ్ళు చాలా మంది ఉన్నారు. ఓకే, అంటే దాన్ని అలా చూస్తూ ఉండిపోయి మనస్సు ఒకే దాని మీద ఏకాగ్రత పొంది ఉంటుంది. దాన్ని ధ్యానం అని చెప్పడం కాదు. ధ్యానం అంటే ఆత్మ విచారణ. ఓకే, ధ్యానం అంటే స్వీయ విచారణ. మన లోపలికి మనం ప్రయాణించడము, మనల్ని గురించి మనం అర్థం చేసుకోవడము, తర్వాత మన లోపల ఉన్న ఆ చైతన్యాన్ని అనుభవించడము, అదే ధ్యానము. దట్ ఈస్ మెడిటేషన్. అండర్స్టాండ్? సో హియర్ దెర్ ఇస్ అగైన్ ఇన్ బిట్వీన్. సో దే హ్యావ్ కండక్టెడ్ one test also, one experiment also, right? What is that? On the pregnancy with meditation. ಒಂದು ಗರ್ಭಧಾರಣ ಸಂಬಂಧಿತ ಒಂದು ಎಕ್ಸ್ಪೆರಿಮೆಂಟ್, ಒಂದು ಪ್ರಯೋಗ ಮಾಡಿದ್ದಾರೆ, ಪ್ರಾಯೋಗಪೂರ್ವಕವಾಗಿ ನೋಡಿದ್ದಾರೆ. ಏನಂತಂದ್ರೆ, ಯೂನಿವರ್ಸಿಟಿ ಆಫ್ ಮಿಚಿಗನ್ ಕಂಡಕ್ಟೆಡ್ 10-week meditation research on pregnant women. Their research showed increase in positive approach to pregnancy and a more intense bonding of these mothers to the babies in their womb. These mothers took to eating healthier food also. ಅಂದ್ರೆ ಇಲ್ಲಿ ಏನಾಗಿದೆ, ಈ ಯೂನಿವರ್ಸಿಟಿ ಆಫ್ ಮಿಚಿಗಾನ್ ಅಲ್ಲಿ 10 ವಾರಗಳು ಏನ್ ಮಾಡಿದ್ದಾರೆ, ಮೆಡಿಟೇಷನ್ ರಿಸರ್ಚ್ ಮಾಡಿದ್ರೆ ಒಂದು ಪ್ರೆಗ್ನೆಂಟ್ ವುಮೆನ್ ಮೇಲೆ ಮಾಡಿದ್ದಾರೆ. ಅಲ್ಲಿ ಏನು ಅವರು ಕಂಡಿಡುವಂಥ ರಿಸಲ್ಟ್ಸ್ ಏನು, ಹೊಂದಿರುವಂಥ ರಿಸಲ್ಟ್ಸ್ ಏನಪ್ಪ ಅಂದ್ರೆ, ಆ ಒಳಗಡೆ ಇರುವಂಥ ಆ ಮದರ್ಗೆ ಮತ್ತೆ ಆ ಒಳಗಡೆ ಇರುವಂಥ ಬೇಬಿಗೆ, ಗರ್ಭದಲ್ಲಿರುವಂಥ ಬೇಬಿಗೆ ಮಧ್ಯದಲ್ಲಿ ಅದ್ಭುತವಾದ ಬಾಂಡಿಂಗ್ ಅನ್ನು ಅವ್ರು ಕಂಡಿಟ್ಟಿದ್ದಾರೆ. ಇದು ಪ್ರೆಗ್ನೆಂಟ್ ವುಮೆನ್ ಮೇಲೆ ಮಾಡಿರುವಂಥ ರಿಸರ್ಚ್. ಇದು అర్థ ಆಯ್ತಾ? ಇದನ್ನು అంటే ఒక గర్భధారణ పొందినటువంటి స్త్రీ మీద యూనివర్సిటీ ఆఫ్ మిచిగాన్లో ఒక ఎక్స్పెరిమెంట్ చేస్తే 10 వారాలు మెడిటేషన్లో కూర్చోబెట్టి ఆమెను ప్రాక్టీస్ చేపిస్తే వాళ్ళకు తెలిసిన విషయం ఏంటంటే, లోపల బిడ్డతో ఆ యొక్క తల్లికి అద్భుతమైన సంబంధాన్ని వాళ్ళు చూశారు. తర్వాత ఆమె కూడా మంచి ఆహారాన్ని తినడానికి ప్రయత్నం చేసింది. అంటే అలాంటి చేంజెస్ వాళ్ళు గమనించారు. నా నెక్స్ట్ పాయింట్ ఈస్, మెడిటేషన్ ఇస్ నాట్ హిప్నోసిస్ ఆర్ ఆటೋ ಸಜೆಷನ್, ಇಟ್ ಈಸ್ ಬೀಯಿಂಗ್ ಟೋಟಲಿ ಅವೇರ್. ನೋಡಿದ್ರ, ತುಂಬಾ ಜನ ಏನ್ ಅನ್ಕೊಂತಾರೆ, ಹಿಪ್ನೋಸಿಸ್ ಯಾವುದೋ ಆಟೋ ಸಜೆಷನ್ ಕೊಡ್ತಾ ಇದ್ರೆ, ಈಗ ನಿಮ್ಮನ್ನು ಕೂರಿಸಿ ನಿಮ್ಮನ್ನು ಮಲಗಿಸಿ ನಾನೊಂದು ಆಟೋ ಸಜೆಷನ್ ಕೊಡ್ತಾ ಹೋಗ್ತೇನೆ ಅಲ್ವಾ? ನಾನು ಏನು ಹೇಳ್ತೀರಾ ನೀವು ಕೇಳಿಸ್ಕೊಂತ ಹೋಗ್ತೀರಾ. ಒಳಗಡೆ ಹೋಗಿ 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 ಇಲ್ಲಿಗೆ ಹೋಗಿದ್ದೀರಾ, ಅಲ್ಲಿ ಗಾರ್ಡನಲ್ಲಿ ಇದ್ರಿ, ಅಲ್ಲಿ ನೆಕ್ಸ್ಟ್ ನಿಧಾನವಾಗಿ ನಿಮ್ಮ ಇದು ಸಣ್ಣ ವಯಸ್ಸಂತಂದ್ರೆ 5 ವರ್ಷಕ್ಕೆ ಬಂದಿದ್ರಿ, ಅಲ್ಲಿ ಹೇಗಿದ್ರಿ, ಅಲ್ಲಿ ಏನು ಆಟ ಆಡ್ತಾ ಇದ್ರಿ. ಸೊ ದಿಸ್ ವೇ ಐ ಕ್ಯಾನ್ ಟೇಕ್ ಯು ಟು ದಿ zero also, then I can take you to the fast step also. I am going to take control of your subconscious mind. That is hypnosis. That is hypnotization. ಅರ್ಥ ಆಯ್ತಾ? ಅದು ಮೆಡಿಟೇಷನ್ ಅಲ್ಲ, ನೆನ್ಪಿಟ್ಕೊಳ್ಳಿ. ದಟ್ ಇಸ್ ನಾಟ್ ಮೆಡಿಟೇಷನ್. ತುಂಬಾ ಜನ ಹಾಗೆ ಮಾಡಿದ್ರೆ ಅದು ಮೆಡಿಟೇಷನ್ ಅನ್ಕೊಂತಾರೆ, ಅದು ಕರೆಕ್ಟ್ ಅಲ್ಲ. ಮತ್ತೆ ಏನು ಮೆಡಿಟೇಷನ್ ಅಂದ್ರೆ, ಇಟ್ ಈಸ್ ಬೀಯಿಂಗ್ ಇಟ್ ಟೋಟಲಿ ಅವೇರ್. ನಿಮ್ಗೆ ನೀವೇ ಒಳಗಡೆ ಪ್ರಯಾಣ ಮಾಡಿ ನಿಮ್ಮ ಅರಿವನ್ನು, ಓಕೆ, ನಿಮ್ಮ ಅರಿವೇನಿದೆಯೋ, ನಿಮ್ಮ ಅವೇರ್ನೆಸ್ ಏನಿದೆಯೋ ಅದು ಹೊಂದೋದು, ಅದು ಧ್ಯಾನ ಅನ್ನೋದು. ಇದು ಧ್ಯಾನ ಆಗೋದಿಲ್ಲ. ಆಯ್ತಾ? ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಮೆಡಿಟೇಷನ್ ಇಸ್ ನಾಟ್ ರಿಲಿಜಿಯಸ್, ಇಟ್ ಈಸ್ ಅ ಕಾಮನ್ ಥ್ರೆಡ್ ಕನೆಕ್ಟಿಂಗ್ ಆಲ್ ರಿಲಿಜಿಯನ್ಸ್. ಇದು ಯಾವುದೇ ಒಂದು ಧರ್ಮ ಅಲ್ಲ, ಒಂದು ಮತ ಕುಲ, ಅಂದರೆ ಮತ, ಯಾವುದೇ ಒಂದು ಮತ ಅಂದರೆ ಹಿಂದೂ ಆಗ್ಬೋದು, ಮುಸ್ಲಿಂ ಆಗ್ಬೋದು, ಕ್ರಿಶ್ಚಿಯನ್ ಆಗ್ಬೋದು, ಯಾವುದೇ ಇರಲಿ, ಇದು ಯಾವುದು ಒಂದಕ್ಕೆ ಸಂಬಂಧಿರುವಂಥ ವಿಷಯ ಅಲ್ಲ. ಧ್ಯಾನ ಅಂದರೆ ಏನು? ಎಲ್ಲ ರಿಲಿಜಿಯನ್ಸನ್ನು ಕನೆಕ್ಟ್ ಮಾಡುವಂಥ ಅದ್ಭುತವಾದ ವಿಷಯ ಇದು. ಅರ್ಥ ಆಯ್ತಾ? ಸೊ ಇಲ್ಲೇನಾಗುತ್ತೆ, ಶ್ವಾಸನ ಗಮನಿಸಿ ಅಂತ ಹೇಳ್ತೀವಿ. ಶ್ವಾಸ ಯಾರಿಗಿದೆ? ಎಲ್ಲ ಮತಗಳಲ್ಲಿದೆ ಅಲ್ಲ, ಎಲ್ಲ ವ್ಯಕ್ತಿಗಳಿಗೆ ಶ್ವಾಸ ಇದೆ. ಆ ಶ್ವಾಸದ ಮೇಲೆ ಗಮನ ಅಷ್ಟೇ. ಅದು ಪದ್ಧತಿ ಕೊಟ್ಟಿದ್ದೀವಿ. ಆದರೆ ಧ್ಯಾನ ಹೊಂದೋದು ಅತ್ಯುನ್ನತ ಸ್ಥಿತಿ ಅದು ಅಲ್ವಾ? ಅದು ಮಾಡ್ತಾ ಹೋದ್ರೆ
ನಿಮ್ಮ ಅರಿವು ನಿಮಗೆ ಯಾವಾಗ ಬರುತ್ತೋ, ನಿಮ್ಮನ್ನು ನೀವು ಅನುಭವಿಸುವಂಥ ಸ್ಥಿತಿ ಹೇಗೆ ಬರುತ್ತೋ ಅದೇ ಧ್ಯಾನ ಅನ್ನೋದು. ಸೊ ಆ ಸ್ಥಿತಿಗೆ ಪ್ರತಿಯೊಬ್ಬರು ಹೋಗ್ತಾರೆ. ಯಾವ ಮತ ಆದರೆ ಏನು, ಹಿಂದೂ ಆದರೆ ಏನು, ಮುಸ್ಲಿಂ ಆದ್ರೇನು, ಕ್ರಿಶ್ಚಿಯನ್ ಆದರೆ ಯಾರಾದರೂ ಏನು ಅಲ್ವಾ. ಸೊ ಪ್ರತಿಯೊಬ್ಬರು ಹೊಂದುವಂಥ ಅವಕಾಶ ಈ ಧ್ಯಾನ ಕಲ್ಪಿಸ್ತದೆ. ಸೊ ಮೆಡಿಟೇಷನ್ ವಿಲ್ ಗಿವ್ ದ ಅಪಾರ್ಚುನಿಟಿ ಫಾರ್ ಎವ್ರಿ ರಿಲಿಜಿಯನ್. ಇಟ್ ಇಸ್ ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜಿಯನ್, because the meditation means like we give a tool, that is observation of the breath, his own breath, her own breath. Then how come it is related to one religion? How come a religion comes into picture? Religion doesn't matter. ಅರ್ಥ ಆಯ್ತಾ? ಇದು ಎಲ್ಲ ರಿಲಿಜಿಯನ್ಸ್ನು ಕನೆಕ್ಟ್ ಮಾಡ್ತದೆ ಬಿಟ್ರೆ ಯಾವುದನ್ನು ಡಿವೈಡ್ ಮಾಡೋದಿಲ್ಲ. ಅದು ಯಾವ ರಿಲಿಜನ್ನ ಇರಲಿ, ಅವರು ಯಾವ ಧರ್ಮನೇ ಇರಲಿ ಪರವಾಗಿಲ್ಲ, ಅವರು ಧ್ಯಾನ ಮಾಡ್ಬೋದು, ಇವರು ಧ್ಯಾನ ಮಾಡ್ಬೋದು. ಯಾರು ಧ್ಯಾನ ಮಾಡಿದ್ರು ಅವ್ರ ಒಂದೊಂದು ಸ್ಥಿತಿ ಒಂದೇ. ಅದೇ ಉನ್ನತ ಮಟ್ಟದ ಆ అరివిన స్థితి. అర్థ అవుతా? అంటే ప్రతి ఒక్కరు ధ్యానం చేయొచ్చు. ఏ మతము కులం సంబంధం లేదు. అన్ని మతాలను కలిపేటువంటిదే ధ్యానం. ఏ మతాన్ని ఇంకో మతంతో డివైడ్ చేసే ధ్యానం కాదు అని చెప్పదలుచుకున్నాం. ఓకే, నెక్స్ట్, మెడిటేషన్ ఇస్ నాట్ స్పిరిచువాలిటీ, ఇట్ ఈస్ ద విజ్డమ్ అండ్ ట్రూత్ ఆఫ్ లైఫ్. అర్థ అవుతా? Many people, what happens is, of course it has got many benefits, but generally what happen, many people think that, so meditation means like we do meditation then we become spiritual. ಅರ್ಥ ಆಯ್ತಾ? ಸ್ಪಿರಿಚುವಾಲಿಟಿ ಅಂದರೆ ಇನ್ನೊಂದು ಅರ್ಥ ಅಪಾರ್ಥ ಇದೆ. ಏನಂತಂದ್ರೆ ಎಲ್ಲ ಬಿಟ್ಬಿಡೋದು, ಅಂದ್ರೆ ರಿನೌನ್ಸ್ಮೆಂಟ್, ಎಲ್ಲ ತ್ಯಾಗ ಮಾಡೋದು ಅಂತ ಅನ್ಕೊಂತಾರೆ. ಅದು ಅಲ್ಲ. ಸಂಸಾರವೇ ನಿರ್ವಾಣ. ಅರ್ಥ ಆಯ್ತಾ? ಮನೆಯಲ್ಲೇ ಇದ್ದು, ಸಂಸಾರಿಕದಲ್ಲಿ ಇದ್ದು, ನಮ್ಮ ಕೆಲಸಗಳನ್ನ ಮಾಡ್ಕೊಂತ, ನಮ್ಮ ಅರಿವು ನಮ್ಮಲ್ಲಿ ಇಟ್ಕೊಂಡದು, ನಾನು ಯಾರು ಅಂತ ಒಂದು ಆ ಅರಿವು ನಿಮ್ಮಲ್ಲಿ ಇರೋದು, ಅದೇ ಧ್ಯಾನ ಅಂದ್ರೆ. ಮೆಡಿಟೇಷನ್ ಅಂದ್ರೆ ಎಲ್ಲ ಬಿಟ್ಬಿಡೋದು ಧ್ಯಾನ ಅಲ್ಲ. ಅರ್ಥ ಆಯ್ತಾ? ಅದು ಏನು ರಿಯಲ್ ಅಂದ್ರೆ ವಿಸ್ಡಮ್ ಅಂಡ್ ಟ್ರೂತ್ ಆಫ್ ಲೈಫ್. ಟ್ರೂತ್ ಆಫ್ ಲೈಫ್ ಏನು ಅಂದ್ರೆ ಜೀವನದ ಸತ್ಯ, ಪರಮಸತ್ಯ ಯಾವುದು? ನಾನು ಆತ್ಮ ಅಂತ ಅರಿವಿದೆಲ್ಲ, ಅದನ್ನ ಇಟ್ಕೊಂಡು ಸಂಸಾರ ಮಾಡೋದು, ಅದನ್ನ ಇಟ್ಕೊಂಡು ಜೀವನ ಮಾಡೋದು, ಅದು ನಿಜವಾದ ಸ್ಪಿರಿಚುವಾಲಿಟಿ ಅಂದ್ರೆ. ಸ್ಪಿರಿಚುವಾಲಿಟಿ ಅಂದ್ರೆ ಎಲ್ಲ ಬಿಟ್ಬಿಟ್ಟು, ಊರು ಬಿಟ್ಬಿಟ್ಟು ಹೋಗೋದು, ಮನೆ ಬಿಟ್ಬಿಟ್ಟು ಹೋಗೋದು, ಎಲ್ಲರನ್ನೂ ಮಧ್ಯದಲ್ಲಿ ಬಿಟ್ಬಿಟ್ಟು ಹೋಗೋದು, ಅದು ಧ್ಯಾನ ಆಗೋದಿಲ್ಲ. ಇಟ್ ಈಸ್ ನೆವರ್ ಎ ಮೆಡಿಟೇಷನ್ ಫಸ್ಟ್ ಆಫ್ ಆಲ್, ಅಂಡ್ ಯು ಆರ್ ನೆವರ್ ಎ ಸ್ಪಿರಿಚುವಲ್ ಪರ್ಸನ್ ಆಲ್ಸೋ. ಯು ನೆವರ್ ಬಿಕಮ್ ಎ ಸ್ಪಿರಿಚುವಲ್ ಬೀಯಿಂಗ್ ಆಲ್ಸೋ. ಅಂಡರ್ಸ್ಟ್ಯಾಂಡ್? ಸೊ ಇದು ನೆನ್ಪಿಟ್ಕೊಳ್ಳಿ, ಆಯ್ತಾ? ಆದಿಶಂಕರ ಹೇಳ್ತಾನೆ, ಒಂದು ಅದ್ಭುತವಾದ ವಾಕ್ಯ ಇದೆ ಇಲ್ಲಿ, ನಾವು ತಿಳ್ಕೋಬೇಕು. ಏನಂತಂದ್ರೆ, ಆದಿಶಂಕರ ಸೇಸ್ ಅಬೌಟ್ ಮೆಡಿಟೇಷನ್ ಇನ್ ಎ ಬ್ಯೂಟಿಫುಲ್ ವೇ. He defined, a gold purified in a furnace loses its impurities and achieves its own true nature. The mind gets rid of all the impurities of the attributes of delusion, attachment and purity through meditation and attains reality. ನೋಡಿದ್ರ ఎంత అద్భుతవాద విషయం ఇది. ఎంత అద్భుతంగా చెప్పారు ఆదిశంకరాచార్యులు. ధ్యానం గురించి చెప్తూ ఇలా చెప్పారు. ఏమని చెప్పారంటే, ఒక బంగారు తీసుకోండి, కొలిమిలో వేసి బాగా కాల్చితే దాంట్లో ఉన్న అన్ని అనవసరమైనవన్నీ బయటకు వెళ్ళిపోతాయి కదా. కొలిమిలో అంటే బాగా వేడి చేస్తే దాంట్లో ఉన్న ఆ యొక్క అనవసరమైన పదార్థాలన్నీ బయటకు వెళ్ళిపోయి దాని ట్రూ నేచర్, గోల్డ్ అంటే గోల్డ్ గ్లిటరింగ్ షైనింగ్ నేచర్ వచ్చేస్తుంది కదా. అలాగే మన మైండ్లో ఉన్నటువంటి ఎన్ని ఇంప్యూరిటీస్ అన్ని, అంటే అటాచ్మెంటు, రకరకాల అటాచ్మెంట్స్ ఉంటాయి, రకరకాల మోహాలు, వ్యామోహాలు, అన్ని అనిసెట్ వర్గాస్ ఉంటాయి. ఇవన్నీ కూడా మెడిటేషన్ చేయంగా అన్ని ఫిల్టర్ అయిపోయి అన్ని బయటకు వెళ్ళిపోతాయి. అప్పుడు మన నిజమైన స్థితి, మన నిజమైన స్థితి ಯಾವುದು అది మనం పొందుతాము. ಇಲ್ಲಿ ಏನಂತಂದ್ರೆ ಆದಿಶಂಕರಾಚಾರ್ಯ ಏನ್ ಹೇಳ್ತಾರಂದ್ರೆ, ಈ ಚಿನ್ನ ಅಂತ ಇದೆಯಲ್ಲ, ಅದನ್ನು ಫರ್ನೇಸ್ ಅಲ್ಲಿ ಇಟ್ಟು ಎಷ್ಟು ಬಯಸ್ತೀವೋ, ಎಷ್ಟು ಹೀಟ್ ಮಾಡ್ತೀವೋ, ಅದರಲ್ಲಿರುವಂಥ ಎಲ್ಲ ಇಂಪ್ಯೂರಿಟೀಸ್ ಅಂದ್ರೆ ಮಲಿನ ಪದಾರ್ಥಗಳು ಏನಿದೆಯೋ ಎಲ್ಲ ಆಚೆ ಕಡೆ ಹೋಗಿ ಕೊನೆಗೆ ಆ ಚಿನ್ನದ ಮುಖ್ಯ ಲಕ್ಷಣ ಒಂಥರ ಶೈನಿಂಗ್ ಅಲ್ವಾ, ಅದು ಬಂದೇ ಬರ್ತದೆ ನೋಡಿ. ಅದು ಅದರ ನಿಜವಾದ ಸ್ವರೂಪ ಬಂದೇ ಬರ್ತದೆ ಆಚೆ ಕಡೆ ಅಲ್ವಾ. ಅಷ್ಟುವರೆಗೂ ಸಿಗೋದಿಲ್ಲ. ಅದು ಸುತ್ತು ಅದರ ಮೇಲೆ ಕೆಳಗಡೆ ಒಳಗಡೆ ಎಲ್ಲ ಇಂಪ್ಯೂರಿಟೀಸ್ ಜಾಸ್ತಿ ಸೇರ್ಕೊಂಡಿರ್ತವೆ. ಅವೆಲ್ಲ ಈ ಒಂದು ಫರ್ನೇಸ್ ಅಲ್ಲಿ, ಅಂತಂದ್ರೆ ಆ ಹೀಟಲ್ಲಿ ಇಟ್ಬಿಟ್ಟು
ಓಕೆ, ಅದನ್ನು ಬಯಸ್ತಾ 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 ಹೋದ್ರೆ ಒಂದು ಸ್ಥಿತಿ ಬರುತ್ತೆ, ಅವಾಗ ಅದರ ನಿಜವಾದ ಸ್ವರೂಪ ನಾವು ನೋಡೋಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಲ್ಲಿ ನಮ್ಮ ಮೈಂಡು ಅಷ್ಟೇ. ನಮ್ಮ ಮೈಂಡ್ ಒಳಗಡೆ ಎಷ್ಟೋ ಅರಿಷಡ್ವರ್ಗಗಳು, ಎಷ್ಟೋ ವರ್ಷಗಳಿಂದ, ಎಷ್ಟೋ ಜನ್ಮಗಳಿಂದ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇವನ್ನು ಮೆಡಿಟೇಷನ್ ಅಂತ ಒಂದು ಹೀಟಲ್ಲಿ, ಅದೊಂದು ಫರ್ನೆಸ್ ಅಂತ ಹೇಳ್ಕೋಬಹುದು, ಅದರಲ್ಲಿ ಇಟ್ಟು ನಾವು ಆ ಸಾಧನೆ ಮಾಡ್ತಾ 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 ಹೋದ್ರೆ ನಮ್ಮಲ್ಲಿ ಒಳಗಡೆ ಅಡಗಿರುವಂತ ಎಷ್ಟೋ ಜನ್ಮಗಳಿಂದ ನಾವು ಕ್ಯಾರಿ ಮಾಡ್ಕೊಂಡು ಬಂದಿರುವಂತ ಈ ಎಲ್ಲ ಈ ಅಂದ್ರೆ ಒಂಥರ ಮೋಹ, ವ್ಯಾಮೋಹ, ಈ ಅರಿಷಡ್ವರ್ಗ ಎಲ್ಲ ಸುಟ್ಟು ಹೋಗ್ತವೆ, ಎಲ್ಲ ಆಚೆ ಕಡೆ ಹೋಗ್ಬಿಡ್ತವೆ. ಅವಾಗ ಮೈಂಡ್ ಪ್ಯೂರ್ ಆಗಿ ತಯಾರಾಗತ್ತೆ. ಆಯ್ತಾ? ಮೈಂಡ್ ಪ್ಯೂರ್ ಆಗಿ ಯಾವಾಗ ತಯಾರಾಗುತ್ತೋ ಆವಾಗ ನಿಮ್ಮ ನಿಜವಾದ ಸ್ವರೂಪ ನಿಮ್ಗೆ ಅರ್ಥ ಆಗುತ್ತೆ. ಅಷ್ಟುವರೆಗೂ ಅರ್ಥ ಆಗೋದಿಲ್ಲ ಅಂತ ಆದಿಶಂಕರ ಹೇಳ್ತಾರೆ. ಧ್ಯಾನದ ಬಗ್ಗೆ ಅಷ್ಟು ಚೆನ್ನಾಗಿ ಅವರೊಂದು ನಮಗೆ ಅರ್ಥ ಮಾಡೋ ರೀತಿಯಲ್ಲಿ ಹೇಳಿದ್ದಾರೆ. ಆಯ್ತಾ? ನೆಕ್ಸ್ಟ್ ಇನ್ನೊಂದೇನೆಂದ್ರೆ, ಮೆಡಿಟೇಷನ್ ಇಸ್ ನಾಟ್ ರನ್ನಿಂಗ್ ಅವೇ ಫ್ರಮ್ ದ ರಿಯಾಲಿಟಿ, ಇಟ್ ಈಸ್ ಎಂಬ್ರೇಸಿಂಗ್ ದ ರಿಯಾಲಿಟಿ ಅಂತ ಹೇಳ್ತಾರೆ. ಆಯ್ತಾ? ಈಗಾಗಲೇ ಹೇಳಿದ್ದೀನಿ. ಅಂದ್ರೆ ನಾವು ವಾಸ್ತವವನ್ನು ಎದುರ್ಕೊಂಡೋದೇ ಮೆಡಿಟೇಷನ್ ಆಗತ್ತೆ. ಮೆಡಿಟೇಷನ್ ಅಂದ್ರೆ ಅದನ್ನು ಬಿಟ್ಬಿಟ್ಟು ಓಡೋದಲ್ಲ. ಆಯ್ತಾ? ವಾಸ್ತವ ಏನಿದೆ, ನಮ್ಮ ಜೀವನ ಏನು ನಡೀತಾ ಇದೆ, ಅದನ್ನು ಎದುರ್ಕೊಂಡೋದೇ ಧ್ಯಾನ. ಅದು ಹೇಗನ್ನ ಇರಲಿ, ಅದು ಕಷ್ಟ, ಸುಖ, ದುಃಖ, ನಷ್ಟ ಏನೇ ಇರಲಿ. ಆಯ್ತಾ? ಏನು ಇದ್ರು ಅಂದ್ರೆ ವಿ ಆರ್ ನಾಟ್ ಗೋಯಿಂಗ್ ಟು ರನ್ ಅವೇ ಫ್ರಮ್ ದಿಟ್, ವಿ ಆರ್ ಗೋಯಿಂಗ್ ಟು ಎಂಬ್ರೇಸ್ ಇಟ್, ವಿ ಆರ್ ಗೋಯಿಂಗ್ ಟು ಫೇಸ್ ಇಟ್. ದಟ್ ಈಸ್ ಕಾಲ್ಡ್ ಮೆಡಿಟೇಷನ್. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿ ನಮ್ಮ ಜೀವನವನ್ನು ನಾವು ನಡೆಸ್ಕೋಬೇಕು. ಯಾವುದಕ್ಕೂ ಎದುರ್ಕೊಂಡೋದು ಬೇಕಾಗಿಲ್ಲ, ಬೇಡ. ಯಾವುದು ಎದುರ್ಕೊಂಡೋದು ಬೇಕಾಗಿಲ್ಲ. ಯಾಕಂದ್ರೆ ನಾವು ಆಕ್ಚುಲ್ ನಮ್ಮ ಸ್ವರೂಪ, ನಿಜ ಸ್ವರೂಪ ಆತ್ಮ. ಅಂದ್ರೆ ನಾವು ಆತ್ಮ ಪದಾರ್ಥ ಆಗಿದ್ದೀವಿ, ಈ ದೇಹ ಅಲ್ಲ, ಮನಸ್ಸಲ್ಲ. ಅದಕ್ಕೆ ನಾವು ಯಾಕೆ ಭಯಪಡಬೇಕು? ದೇಹ ಇರುತ್ತೆ, ಮತ್ತೆ ನಾಶನವಾಗತ್ತೆ. ಸ್ವಲ್ಪ ದಿವಸಗಳು, ಸ್ವಲ್ಪ ವರ್ಷಗಳು, ಎಷ್ಟು ವರ್ಷಗಳಾದ್ರೆ ಅಷ್ಟು ನಮ್ಮ ಬ್ರೆತ್ ಸಂಖ್ಯೆ ಇದೆಯೋ, ಅಂದ್ರೆ ನಮ್ಮ ಶ್ವಾಸಗಳ ಸಂಖ್ಯೆ ಎಷ್ಟುವರೆಗೂ ಇಟ್ಕೊಳ್ತೀವೋ ಅಷ್ಟುವರೆಗೂ ನಾವು ಈ ದೇಹವನ್ನು ಉಳಿಸ್ಕೋಬಹುದು. ಅದಾದ್ಮೇಲೆ ಹೋಗುತ್ತೆ. ನೀವು ಎಷ್ಟು ಕಾಪಾಡಿದ್ರು ಅದು ಆಗೋದಿಲ್ಲ, ಏನು ಮಾಡಿದ್ರು ಅದು ಕಾಪಾಡಕ್ಕೆ ಸಾಧ್ಯವಿಲ್ಲ. ಸೊ ಈ ನಿಟ್ಟಲ್ಲಿ ನಾವು ಯೋಚನೆ ಮಾಡಿದರೆ ಯಾವಾಗಲೂ ನಾವು ರಿಯಾಲಿಟಿಯನ್ನು ಫೇಸ್ ಮಾಡ್ತೀವಿ, ಬಿಟ್ರೆ ಅದನ್ನು ಎದುರ್ಕೊಳಕ್ಕೆ ರೆಡಿ ಇರ್ತೀವಿ. ಯಾವುದೇ ರೀತಿಯಲ್ಲಿ ಅದನ್ನು ಬಿಟ್ಬಿಟ್ಟು ಹೋಗಕ್ಕೆ ರೆಡಿ ಇಲ್ಲ. ಅದೇನಾಗಲಿ ಪರವಾಗಿಲ್ಲ, ಅದನ್ನು ಫೇಸ್ ಮಾಡೋದು, ಅದೇ ಧ್ಯಾನ. ನಿಜವಾದ ಮೆಡಿಟೇಷನ್ ಅಂದ್ರೆ ಅದು ಅರ್ಥ. ಅದು ನೆನ್ಪಿಟ್ಕೊಳ್ಳಿ. ಆಯ್ತಾ? ಸೊ ದಿಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಮೆಡಿಟೇಷನ್ ಇಸ್ ನಾಟ್ ಬೀಯಿಂಗ್ ಸೆಲ್ಫಿಶ್, ಇಟ್ ಈಸ್ ಟು ಬಿ ಕೈಂಡ್ ಅಂಡ್ ಕಂಪ್ಯಾಷನೇಟ್. ಇದು ಇನ್ನೊಂದು ಧ್ಯಾನ ಅಂದ್ರೆ ಇದು ಅಲ್ಲ ಅಂತ ಹೇಳಕ್ಕೆ ನಾನು ಒಂದು ವಾಕ್ಯ ಹೇಳಿದ್ದೀನಿ. ಅಂತಂದ್ರೆ ಮೆಡಿಟೇಷನ್ ಇಸ್ ನಾಟ್ ಬೀಯಿಂಗ್ ಸೆಲ್ಫಿಶ್, ಇಟ್ ಈಸ್ ಟು ಬಿ ಕೈಂಡ್ ಅಂಡ್ ಕಂಪ್ಯಾಷನೇಟ್. ನಾನು ಇತ್ತೀಚಿನ ಸಮಯದಲ್ಲಿ ಆ ಕ್ಲಾಸಲ್ಲಿ ಹೇಳ್ತಾ ಈ ಆತ್ಮಜ್ಞಾನಿಯ ಲಕ್ಷಣಗಳು ಇವೆಲ್ಲ ಹೇಳ್ತಾ ಬಂದಿದ್ದೀನಿ ನಾನು. ಅರ್ಥ ಆಯ್ತಾ? ಐ ಎಕ್ಸ್ಪ್ಲೇನ್ಡ್ ಆಲ್ ದಿಸ್ ಥಿಂಗ್ ಇನ್ ದ ಪ್ರೀವಿಯಸ್ ಕ್ಲಾಸ್ ಆಲ್ಸೋ ಇನ್ ಕನ್ನಡ ಅಂಡ್ ತೆಲುಗು. ವಾಟ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಟ್ರೂ ಆಧ್ಯಾತ್ಮಿಕ್ ಪರ್ಸನ್ ಆರ್ ಸ್ಪಿರಿಚುವಲ್ ಪರ್ಸನ್, ಇಸ್ಂಟ್ ಇಟ್? ಧ್ಯಾನ ಅಂದ್ರೆ ಸೆಲ್ಫಿಶ್ ಆಗಿರೋದಲ್ಲ, ಅಂದ್ರೆ ಸ್ವಾರ್ಥಪೂರಿತವಾಗಿ ಸ್ವಾರ್ಥ ಜೀವನ ಮಾಡೋದು ಅದು ಧ್ಯಾನ ಅಲ್ಲ. ಧ್ಯಾನ ಅಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮಲ್ಲಿ ಅತ್ಯಧಿಕ ಕರುಣೆ ಇರಬೇಕು, ಅತ್ಯಧಿಕ ಪ್ರೇಮ ಇರಬೇಕು. ಅರ್ಥ ಆಯ್ತು? ಲವ್ ಅಂಡ್ ಕಂಪ್ಯಾಷನ್ ಮಸ್ಟ್ ಬಿ ಇನ್ ಎಕ್ಸ್ಟ್ರೀಮ್ ಮ್ಯಾನರ್. ಇಟ್ ಮಸ್ಟ್ ಬಿ ಹೈಯೆಸ್ಟ್. ಇಟ್ ಮಸ್ಟ್ ಬಿ ಇನ್ ಎ ಪೀಕ್ ಸ್ಟೇಟ್ ಆಫ್ ಲವ್ ಅಂಡ್ ಕಂಪ್ಯಾಷನ್. ದಟ್ ಈಸ್ ಮೆಡಿಟೇಷನ್. ನೆನ್ಪಿಟ್ಕೊಳ್ಳಿ. ತುಂಬಾ ಜನ ಏನಾಗತ್ತಂದ್ರೆ ಧ್ಯಾನ ಮಾಡ್ತಾರೆ, ಆ ಸ್ವಾರ್ಥವನ್ನು ಬಿಡೋದಿಲ್ಲ. ಆ ಸ್ವಾರ್ಥ ಹಾಗೆ ಇರ್ತದೆ. ಅಂದ್ರೆ ಅದು ನಿಜವಾದ ಧ್ಯಾನ ಮಾಡ್ತಾ ಇಲ್ಲ ನಿಜವಾದ ಧ್ಯಾನ ಸ್ಥಿತಿ ಅವರು ಹೊಂದಿಲ್ಲ ಇನ್ನೂ. ಆಯ್ತಾ? ಅದನ್ನು ಹೊಂದಿರೋರು ಗೊತ್ತಾಗತ್ತೆ, ಯಾವುದು ಬಿಡಬೇಕಂದ್ರೂ ರೆಡಿ ಇರ್ತಾರೆ ಅವರು. ಅರ್ಥ ಆಯ್ತಾ? ಯಾವುದೇ ಒಂದು ಸಹಾಯ ಮಾಡಕ್ಕೆ, ಒಂದು ಪ್ರೇಮ ತೋರ್ಸಕ್ಕೆ, ಕರುಣ ತೋರ್ಸಕ್ಕೆ ರೆಡಿ ಇರ್ಬೇಕು. ಅದೇ ಶಿರಡಿ ಸಾಯಿಬಾಬಾ ಮಾಡಿರೋದು, ಸತ್ಯ ಸಾಯಿಬಾಬಾ ಮಾಡಿರೋದು. ಅರ್ಥ ಆಯ್ತಾ? ಇವರೆಲ್ಲ ಮಹಾನ್ ಯೋಗಿಗಳು. ಅವರೆಲ್ಲ ಆ ಸ್ಥಿತಿಗೆ ಹೋಗಿದ್ದಾರೆ ಅಂದ್ರೆ ನಾವು ಯಾಕೆ ಹೋಗಬಾರ್ದು? ನಮಗೇನು ಕಡಿಮೆ ಇದೆ? ವಾಟ್ ಈಸ್ ಲ್ಯಾಕಿಂಗ್ ವಿತ್ ಇನ್ ಅಸ್? ವೈ ವಿ ಆರ್ ಅನೇಬಲ್ ಟು ಅಚೀವ್ ದಟ್ ಸ್ಟೇಟ್? That is the peak state of love and compassion sowing on each and every being on this earth planet. ಪ್ರತಿ ಜೀವಿಯನ್ನು ಪ್ರೇಮಿಸೋದು, ಪ್ರತಿ ಜೀವಿಗೆ ಕರುಣ ಪ್ರೇಮ ತೋರಿಸೋದೇ ಅದೇ ನಿಜವಾದ ಧ್ಯಾನ. ಪ್ರತಿ ಜೀವಿ ಅದು ಯಾವುದೇ ಇರಲಿ ಭೂಮಿ ಮೇಲೆ, ಜಂತು ಆಗಲಿ, ಪಕ್ಷಿ ಆಗಲಿ, ಒಂದು ಮೀನು ಆಗಲಿ, ಒಂದು ಸಸ್ಯ ಆಗಲಿ,
ಪ್ರತಿ ಕ್ರಿಮಿ, ಪ್ರತಿ ಕೆಮಿಕಲ್, ಸ್ಮಾಲೆಸ್ಟ್ ಲೈಫ್ ಆಗಲಿ, ಸಣ್ಣದ ಜೀವಿ ಆಗಲಿ, ಅದರ ಮೇಲೆ ಪ್ರೇಮ ಕರುಣ ತೋರಿಸೋದು, ಅದೇ ನಿಜವಾದ ಧ್ಯಾನದಕ್ಕೂ ಅರ್ಥ. ಇಲ್ಲ ಅಂದ್ರೆ ಧ್ಯಾನ ಇಲ್ಲ ಅಲ್ಲಿ. ಅರ್ಥ ಆಯ್ತಾ? ಇದನ್ನ ಬಿಟ್ಕೊಳ್ಳಿ. ನೆಕ್ಸ್ಟ್ ಏನಂದ್ರೆ, ಮೆಡಿಟೇಷನ್ ಇಸ್ ನಾಟ್ ಎನ್ ಇಲ್ಯೂಷನ್, ಇಟ್ ಈಸ್ ದ ಅಲ್ಟಿಮೇಟ್ ಸೈಂಟಿಫಿಕ್ ಟ್ರೂತ್. ನಾವ್ ಅನ್ಕೋಬಹುದು ಧ್ಯಾನ ಅಂದ್ರೆ ಏನೋ ಒಂಥರ ಅದು ಇಲ್ಯೂಷನ್ ಅಂತಂದ್ರೆ. ಇಲ್ಯೂಷನ್ ಅಂದ್ರೆ ಏನು? ಇಲ್ಯೂಷನ್ ಅಂದ್ರೆ ಒಂಥರ ಹೇಳ್ತಾರಲ್ಲ ಮಾಯ ಅಂತ, ಅಲ್ಲಿ ಅದೇನಿಲ್ಲ, ಅದೇನೋ ಒಂಥರ ಕಲ್ಪನೆ ಅಂತ ಅನ್ಕೊಂತಾ ಇರ್ತೀವಿ. ಅದು ಕಲ್ಪನೆ ಅಲ್ಲ. అంటే ధ్యానం అంటే అదొక కల్పితము అని అనుకోకూడదు. అదేంటంటే ఇట్స్ అల్టిమేట్ సైంటిఫిక్ ట్రూత్. ನೀವು ಕೂತ್ಕೊಂಡು ಶ್ವಾಸನ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗತ್ತೆ. ತುಂಬಾ ಜನ ಅದು ಮಾಡೋದಿಲ್ಲ. ಇದೇನಿದೆ, ಕಣ್ಣು ಮುಚ್ಕೊಂಡ್ರೆ ಏನು ಬರುತ್ತೆ, ಸುಮ್ಮನೆ ಒಂದು ಪೀಸ್ ಆಫ್ ಮೈಂಡ್ ಬರ್ತದೆ ಬಿಡಿ, ಸ್ಟ್ರೆಸ್ ಹೋಗುತ್ತೆ ಬಿಡಿ, ಆಲೋಚನೆ ಕಡಿಮೆ ಆಗುತ್ತೆ, ಇಷ್ಟುವರೆಗೆ ಅವ್ರಿಗೆ ಅರ್ಥ ಆಗಿರೋದು. ನೀವು 1 ಅವರ್ 2 ಅವರ್ 3 ಅವರ್ ಆ ಧ್ಯಾನ ಮಾಡ್ತಾ ಹೋದ್ರೆ ನಿಮ್ಗೂ ಅವಾಗ ಅರ್ಥ ಆಗತ್ತೆ ಇದು ಅಲ್ಟಿಮೇಟ್ ಟ್ರೂತ್ ಅಂತ ಏನು. ಅಂದ್ರೆ ನಿಜವಾದ ಧ್ಯಾನದ ಅರ್ಥ ನಮಗೂ ಖಂಡಿತ ನಮಗೆ ಅದು ಗೋಚರಿಸ್ತದೆ. ಅಂದ್ರೆ ಇದು ಸೈಂಟಿಫಿಕ್ ಟ್ರೂತ್ ಅಂತ ಹೇಳ್ತಾ ಇದ್ವಿ ನಾವು. ಮೆಡಿಟೇಷನ್ ಇಸ್ ಸೈಂಟಿಫಿಕ್ ಟ್ರೂತ್, ವೈಜ್ಞಾನಿಕ ಹಿನ್ನೆಲೆ ಇರುವಂತ ವಿಷಯ ಇದು. ಯಾವುದೇ ರೀತಿಯಲ್ಲಿ ಇದು ಸುಮ್ಮನೆ ಅಪನಂಬಿಕೆ, ಮೂಢನಂಬಿಕೆ ಅಂತ ಯಾವುದೂ ಇಲ್ಲ ಇಲ್ಲಿ. అంటే ధ్యానం అంటే మూఢనమ్మకము, ధ్యానం అంటే కళ్ళు మూసుకుంటే కొద్దిగా రిలాక్సేషన్ వస్తుంది కదా, పీస్ ఆఫ్ మైండ్ వస్తుంది అనుకోవడం కాదు. ఇది సైంటిఫిక్ ట్రూత్. దీంట్లో ఎన్నో రీసెర్చ్ జరిగాయి. ఇప్పటికే కొన్ని రీసెర్చ్ చెప్తూ వస్తున్నాను నేను. ఎన్ని రకాలుగా ఈ దేహం మీద ప్రభావం చూపిస్తుంది, ఎన్ని రకాల హార్మోన్స్ ప్రభావితం చేస్తుంది, ఇంకా ఎక్కడెక్కడ ఏం జరుగుతాయనేది ఇంకా కొన్ని చెప్తూ వస్తాను. సో నౌ there is one scientific truth I will explain you here at this point of time. What it is? Meditation rebuilds gray matter in brain. Okay, let's understand this what it is. A 8-week study conducted by Harvard researcher at Massachusetts General Hospital determined that meditation literally rebuilds the brain's gray matter in just 8 weeks. It is the very first study to document that meditation produces changes over time in the brain's gray matter. ನೋಡಿದ್ರಾ? ಅಂದ್ರೆ 8-week study they conducted on the brain using meditation. Simple. ಯೂನಿವರ್ಸಿಟಿ ಆಫ್ ಹಾರ್ವರ್ಡ್ ಯೂನಿವರ್ಸಿಟಿ, ಹಾರ್ವರ್ಡ್ ಅಲ್ಲಿ ಆಗಿರುವಂತ ಯೂನಿವರ್ಸಿಟಿ ರಿಸರ್ಚ್ ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ 8 ವೀಕ್ ಕಂಡಕ್ಟ್ ಮಾಡಿದ್ರೆ ಅವ್ರ ಒಳಗಡೆ, ಬ್ರೈನ್ ಒಳಗಡೆ ಗ್ರೇ ಮ್ಯಾಟರ್ ಅಂತ ಇದೆ. ಗ್ರೇ ಮ್ಯಾಟರ್ ಅಂದ್ರೆ ಏನು? ಎಲ್ಲ ಬ್ರೈನ್ ಸೆಲ್ಸು ಆ ಗ್ರೇ ಮ್ಯಾಟರ್ ಇರ್ತದೆ. ನಿಮ್ಗೆಲ್ಲ ಗೊತ್ತಿರ್ಬೋದು ಈ ಸೆರೆಬ್ರೋ ಸ್ಪೈನಲ್ ಫ್ಲೂಯಿಡ್, CSF ಅಂತ ನಾನು ಎಷ್ಟೋ ಸರಿ ಹೇಳಿದ್ದೇನೆ. ಆ CSF ಅದ್ಭುತವಾದ ರೀತಿಯಲ್ಲಿ ಇನ್ಕ್ರೀಸ್ ಆಗುತ್ತೆ. ಆ CF ಎಷ್ಟು ಚೆನ್ನಾಗಿರ್ತದೆ, ನಿಮ್ಮ ಬ್ರೈನ್ ಸೆಲ್ಸ್ ಅಷ್ಟು ಆರೋಗ್ಯವಂತವಾಗಿರ್ತವೆ. ಅದೆಲ್ಲ ಗ್ರೇ ಮ್ಯಾಟರ್ ಆಕ್ಚುಲಿ ಹೇಳ್ಬೇಕಂದ್ರೆ. ಅವಾಗ ನಿಮ್ಮ ಬ್ರೈನ್ ಫಂಕ್ಷನಿಂಗ್ ಸೂಪರ್ ಆಗಿರ್ತದೆ. ಅಂದ್ರೆ ಇಟ್ ವಿಲ್ ಬಿ ಇನ್ ಎಕ್ಸಲೆಂಟ್ ಸ್ಟೇಟ್. ಮೆಮರಿ ಪವರು, ಕಾನ್ಸಂಟ್ರೇಷನ್ನು, ಅನಾಲಿಸಿಸ್ಸು, ಪ್ರತಿಯೊಂದು ಅರ್ಥ ಆಯ್ತಾ? ಅಷ್ಟು ಅದ್ಭುತವಾದ ಬ್ರೈನ್ ಫಂಕ್ಷನಿಂಗ್ಗೆ ಹೆಲ್ಪ್ ಆಗುವಂಥದ್ದು ಗ್ರೇ ಮ್ಯಾಟರ್. ಇದು ఇంక్రీజ్ ఆಗಿದೆ ಅಂತ కండిడిದ್ದಾರೆ. సో వీళ్ళు చేసిన రీసెర్చ్లో 8 వీక్ రీసెర్చ్ ఈ హార్వర్డ్ రీసెర్చర్స్ చేసినటువంటిది జనరల్ హాస్పిటల్ ఒకటి తీసుకొని అక్కడ కండక్ట్ చేస్తే మెడిటేషన్ వాళ్ళు కనుక్కుంది ఏందయ్యా అంటే బ్రెయిన్ గ్రే అంటే బ్రెయిన్లో ఉండే గ్రే మ్యాటర్ ఉంది కదా, అది ఇంక్రీజ్ అయింది, ఆ ఫ్లూయిడ్ ఇంక్రీజ్ అయింది అని చెప్తున్నారు. ఇది మనం అర్థం చేసుకోవాలి. సో దీన్ని బట్టి ధ్యానం యొక్క ఫలితం ఏంటి అనేది మనకు అర్థమవుతుంది. ఓకే, వెరీ ఇంపార్టెంట్. So Jiddu Krishnamurti says one statement, excellent statement. Meditation is not a means to end. It is both the means and the end. ಅಂದ್ರೆ ಮೆಡಿಟೇಷನ್ ಅಂದ್ರೆ ಜಸ್ಟ್ ಒಂದು ಕೊನೆ ಸ್ಥಿತಿ ಅಲ್ಲ, ಅದು ಮೊದಲನೇ ಸ್ಥಿತಿ ಕೊನೆ ಸ್ಥಿತಿ ಎರಡೂ ಆಗಿದೆ ಅಂತ ಹೇಳಿದ್ದಾರೆ. ಯಾರು? ಜಿಡ್ಡು ಕೃಷ್ಣಮೂರ್ತಿ ಹೇಳಿರೋದು ವಿಷಯ. ನೆಕ್ಸ್ಟ್ ಒಂದು ರಿಸರ್ಚ್ ನಡೆದಿರೋದು ಹೇಳ್ತೀನಿ. ಆ ರಿಸರ್ಚ್ ಏನಾಗಿದೆ ಅಂದ್ರೆ ಈ ಮೆಡಿಟೇಷನ್ ಮೈಂಡ್ ಅಲ್ಲಿ ಗಾಮಾ ವೇವ್ಸ್ ಅನ್ನು ಇನ್ಕ್ರೀಸ್ ಮಾಡಿದೆ. ಮೆಡಿಟೇಷನ್ ಇನ್ಕ್ರೀಸಸ್ ಗಾಮಾ ವೇವ್ಸ್. ದಿಸ್ ಒನ್ ಆಫ್ ದಿ ಎಕ್ಸ್ಪೆರಿಮೆಂಟ್ ಡನ್ ಆನ್ ಬುದ್ಧಿಸ್ಟ್ ಮಾಂಕ್ಸ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿಸ್.
In the study with the Buddhist monks conducted by neuroscientist Richard Davidson at the University of Wisconsin, it was found that all the meditators showed increased in gamma activity, and the monks who regularly practice meditation showed extremely large increase of gamma waves. ನೋಡಿದ್ರ? ಸೊ ನಮ್ಮಲ್ಲಿ ವೇವ್ಸ್ ಇದೆ, ಮೆದುಳಿನ ತರಂಗಗಳಿದೆ, ನೆನ್ಪಿಟ್ಕೊರಿ. ಅದು ಮೆಡಿಟೇಷನ್ ಸ್ಟಾರ್ಟಿಂಗ್ ಇಂದ ನಾವು ಎಂಟರ್ ಆಗುವಂತ ವೇವ್ಸ್ ಇದೆಯಲ್ಲ, ಫಸ್ಟ್ ಈಗ ನಾನು ಮಾತಾಡ್ತಾ ಇದ್ದೀನಿ, ಎಲ್ಲರ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಬೀಟಾ ಸ್ಥಿತಿಯಲ್ಲಿ ಇದ್ದೀನಿ. ನಮ್ಮ ಮೈಂಡಲ್ಲಿ ಯಾವ ಸ್ಥಿತಿಯಲ್ಲಿದ್ದೀನಿ? ಬೀಟಾ ಸ್ಥಿತಿ. ನಮ್ಮ ಆಲೋಚನೆ ತರಂಗಗಳ ಫ್ರೀಕ್ವೆನ್ಸಿ ಏನು ಹೇಳಿ ನೋಡೋಣ. ಯಾರನ್ನ ಇಲ್ಲಿ ನೆನ್ಪಿಟ್ಕೊಂಡಿದ್ರು ನೋಡೋಣ. ಬೀಟಾ ಫ್ರೀಕ್ವೆನ್ಸಿ ಹೇಳಿ, ಟೈಪ್ ಮಾಡಿ. ಎಷ್ಟು ಬೀಟಾ ಫ್ರೀಕ್ವೆನ್ಸಿ ಮೆದುಳಿನ? ವಾಟ್ ಇಸ್ ದ ಫ್ರೀಕ್ವೆನ್ಸಿ ಆಫ್ ಬೀಟಾ ಸ್ಟೇಟ್ ಆಫ್ ಮೈಂಡ್? ಕ್ಯಾನ್ ಯು ಪ್ಲೀಸ್ ಟೈಪ್ ಹಿಯರ್? Telugu, Tamil, Kannada masters, Hindi masters, if at all there. Hindi masters, nobody speaks. That's why I don't know who is here or who is not there. Okay. So any one of you type the frequency value of beta state of mind. Okay. Otherwise you unmute yourself and speak. I wanted this answer from all of you. I want to know how much you are learning from me, from the Mother Foundation, from all the masters. How alert you are, how much you are learning. I want to know that. Subhadra madam, speak up. ನಮಸ್ತೆ ಗುರುಜಿ. ಆಲೋಚನಾ ಸ್ಥಿತಿಯೇ ಬೀಟಾ ಸ್ಟೇಟ್. ಅಲ್ಲ, ಫ್ರೀಕ್ವೆನ್ಸಿ ಬೇಕು ನನಗೆ. ಅಂದ್ರೆ ಅದರ ಆವರ್ತನ ಎಷ್ಟು ಅಂತ ವ್ಯಾಲ್ಯೂ ಹೇಳಿ. ಲೆಟ್ ಮಿ ನೋ ದ ವ್ಯಾಲ್ಯೂ ಆಫ್ ದಟ್ ಫ್ರೀಕ್ವೆನ್ಸಿ. ಅದರ ಫ್ರೀಕ್ವೆನ್ಸಿ ಎಷ್ಟು? ಆ ಬೀಟಾ ಸ್ಥಿತಿ, ಆಲೋಚನಾ ಸ್ಥಿತಿ ಕರೆಕ್ಟೇ. ಈಗ ನಾನು ಆಲೋಚನೆ ಮಾಡಿ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಡೀತಾ ಇದೆ. ಈ ಫ್ರೀಕ್ವೆನ್ಸಿ ಎಷ್ಟಿರುತ್ತೆ? ನೆಕ್ಸ್ಟ್ ಆಲ್ಫಾದ ಎಷ್ಟಿರುತ್ತೆ? ಅದಾದ್ಮೇಲೆ ಥೀಟಾ ಎಷ್ಟಿರುತ್ತೆ? ಆಮೇಲೆ ಡೆಲ್ಟಾ ಎಷ್ಟಿರುತ್ತೆ? ಆಮೇಲೆ ಗಾಮಾ ಎಷ್ಟಿರುತ್ತೆ? ಆಯ್ತಾ? ಗೊತ್ತಿಲ್ಲ ಗುರುಜಿ, ಅದೆಲ್ಲ ಫ್ರೀಕ್ವೆನ್ಸಿ ಗೊತ್ತಿಲ್ಲ. ಥ್ಯಾಂಕ್ ಯು. ನೆಕ್ಸ್ಟ್ ಯಾರನ್ನಿದ್ದಾರಾ? ಯಾರಿಲ್ಲ, ಯಾರು ಕಲ್ಸ್ಕೊಂಡಿಲ್ಲ. Nobody learnt here. Looks like how much teaching has been done on this platform. Anyway, you have to learn. There is no other way. Otherwise, you will be coming again and again, sitting in the Zoom session, in this Zoom session, in the next life also. No doubt about it. ಅರ್ಥ ಆಯ್ತಾ? I think you need so many lives and so many Zoom sessions. Looks like you're not interested to go out of this life. You don't want to get mukti, you don't want to get salvation, nothing, isn't it? You're not able to understand about yourself. How can you get a mukti or moksha or whatever? If you don't understand completely, you will not be fulfilled. ನಿಮ್ಮ ಜೀವನವನ್ನು ಮೋಕ್ಷ ಕಡೆ ಪ್ರಯಾಣ ಮಾಡಬೇಕಂದ್ರೆ ಎಲ್ಲ ತಿಳ್ಕೋಬೇಕು, ಎಲ್ಲ ಅರ್ಥ ಮಾಡ್ಕೋಬೇಕು, ಎಲ್ಲ ಬಿಡಬೇಕು. ಎಲ್ಲ ಅರ್ಥ ಆಗಿದ್ರೆ ನಾವು ಬಿಡಕ್ಕೆ ಸಾಧ್ಯವಾಗೋದು. ಎಲ್ಲ ಅರ್ಥ ಮಾಡ್ಕೊಳಕ್ಕೆ ನೀವು ಪ್ರಯತ್ನ ಮಾಡ್ತಾ ಇಲ್ಲ, ಕಲ್ಸ್ಕೊಂಡೋದು ಪ್ರಯತ್ನ ಮಾಡ್ತಾ ಇಲ್ಲ. ಕೇಳಿಸ್ಕೊಂಡೋದು ಮರೆಯೋದು, ಕೇಳಿಸ್ಕೊಂಡೋದು ಬಿಡೋದು. ಬೀಟಾ ಫ್ರೀಕ್ವೆನ್ಸಿ 30 to 40 hertz, ಆಲ್ಫಾ ಫ್ರೀಕ್ವೆನ್ಸಿ 9 to 14 hertz, ಥೀಟಾ ಫ್ರೀಕ್ವೆನ್ಸಿ 3 to 8 hertz, ಡೆಲ್ಟಾ 1 to 3, ಗಾಮಾ 0, ಆಲ್ಮೋಸ್ಟ್ 0. ಅರ್ಥ ಆಯ್ತಾ? ಇದನ್ನು ಎಷ್ಟು ಸಾರಿ ಹೇಳಿರ್ತೀವಿ ನಾವು, ಎಷ್ಟು ಕ್ಲಾಸಲ್ಲಿ ಹೇಳಿರ್ತೀವಿ, ಬರ್ಕೊಂಡಲ್ಲ. ಅದು ಹೇಳಕ್ಕೂ ಸಾಧ್ಯವಿಲ್ಲ, ಹೇಳಕ್ಕೂ ಬರ್ತಾ ಇಲ್ಲ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಈ ರಿಸರ್ಚಲ್ಲಿ, ಆ ರಿಸರ್ಚ್ ನ್ಯೂರೋ ಸೈಂಟಿಸ್ಟ್ ರಿಚಾರ್ಡ್ ಡೇವಿಡ್ಸನ್ ಮಾಡಿರುವಂಥ ಎಕ್ಸ್ಪೆರಿಮೆಂಟಲ್ಲಿ ಆ ಯೂನಿವರ್ಸಿಟಿಲಿ ಮಾಡುವಾಗ ಈ ಬುದ್ಧಿಸ್ಟ್ ಮಾಂಕ್ಸ್ ಮೇಲೆ ಮಾಡಿದ್ದಾರೆ. ಅವರು ಕಂಡುಹಿಡಿದು ಏನಪ್ಪಾ ಅಂತಂದ್ರೆ, ರೆಗ್ಯುಲರ್ ಪ್ರಾಕ್ಟೀಸ್ ಆಫ್ ಮೆಡಿಟೇಷನ್ ಯಾರು ಮಾಡಿದ್ರೋ ಅವರಲ್ಲಿ ಈ ಗಾಮಾ ವೇವ್ಸ್ ತುಂಬಾ ಇನ್ಕ್ರೀಸ್ ಆಗಿದೆ. ಅಂದ್ರೆ ಅಷ್ಟು ನಿಚ್ಚಳವಾದ ಸ್ಥಿತಿಗೆ ಹೋಗಿದ್ದಾರೆ. ಅರ್ಥ ಆಯ್ತಾ? ಅದರ ಅರ್ಥ ಧ್ಯಾನದಿಂದ ಫಲಿತ ಹೇಗಿರ್ತದೆ ಅಂತ ಅಲ್ವಾ? ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್, ಮೆಡಿಟೇಷನ್ ಇಂದ ಇನ್ನೊಂದು ಅದ್ಭುತವಾದ ಒಂದು ಲಾಭ ಇದೆ. ಏನಪ್ಪಾ ಅಂತಂದ್ರೆ ನೋಡಿ, ಇಟ್ಸ್ ಆಲ್ಸೋ ರಿಸರ್ಚ್, ಇದು ಸಂಶೋಧನೆ ಮಾಡಿರೋದೆ. ಮೆಡಿಟೇಷನ್ ಗಿವ್ಸ್ ಬೆಟರ್ ಡೆಸಿಷನ್ ಮೇಕಿಂಗ್ ಪವರ್. ಸಿಂಪಲ್.
Okay, scientists at the UCLA laboratory of neuroimaging have found that long-term meditators have larger amounts of gamification than people who do not meditate. This means those who meditate process information faster, have improved decision making power, have better memory and focused attention. ನೋಡಿದ್ರ అంటే ధ్యానం అంటే ఇది ఒక ధ్యానం చేయడం వల్ల ఇంకొక ఫలితం గురించి చెప్తూ ఉన్నారు సైంటిస్టులు. అది అర్థం చేసుకోండి. యుసిఎల్ఏ ల్యాబొరేటరీ ఆఫ్ న్యూరో ఇమేజింగ్ అంతా అక్కడ రీసెర్చ్ చేస్తే వాళ్ళకి ఏం తెలిసిందంటే ఎవరైతే దీర్ఘకాలికంగా ధ్యానం చేస్తూ ఉంటారో వాళ్ళలో కొన్ని అద్భుతమైన విషయాలు కనుక్కున్నాం. ఏంటంటే వాళ్ళు డెసిషన్ మేకింగ్ చాలా ఫాస్ట్గా ఉంటుంది. అంటే నిర్ణయం తీసుకునే దాంట్లో చాలా ఫాస్ట్గా ఉంటారు. యావదన కానీ లోపల వాళ్ళ బ్రెయిన్లో ఇన్ఫర్మేషన్ ఫాస్ట్గా ప్రాసెస్ అయిపోతుంది. డెసిషన్ మేకింగ్ ఫాస్ట్ ఉంటుంది. ఆ తర్వాత వాళ్ళకు మెమరీ పవరు, ఆ అటెన్షన్ చాలా ఎక్కువగా ఉంటుంది అని చెప్పి ఆ రీసెర్చ్లో తెలిసినటువంటి విషయము. అర్థమైందా? సో దిస్ ఆల్సో ವೆರಿ ವೆರಿ ಇಂಪಾರ್ಟೆಂಟ್ ಬೆನಿಫಿಟ್ ಆಫ್ ಮೆಡಿಟೇಷನ್. ಅರ್ಥ ಆಯ್ತದ? ಸೊ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊತ ಹೋದ್ರೆ ನೆಕ್ಸ್ಟ್ ಇನ್ನೊಂದು ಅದ್ಭುತವಾದ ರಿಸರ್ಚ್ ಇದು ಕೊನೆಯದಾಗಿ ಇದೊಂದು ಶೇರ್ ಮಾಡಿ ಇವತ್ತಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ವಿ ವಿಲ್ ಕ್ಲೋಸ್ ಅವರ್ ಸೆಷನ್ ವಿತ್ ದಿಸ್ ಒನ್ ರಿಸರ್ಚ್ ಫೈಂಡಿಂಗ್, ದಿ ಇಂಪಾರ್ಟೆಂಟ್ ರಿಸರ್ಚ್ ಫೈಂಡಿಂಗ್ ಐ ವುಡ್ ಲೈಕ್ ಟು ಶೇರ್ ವಿತ್ ಆಲ್ ಆಫ್ ಯು. ಮೆಡಿಟೇಷನ್ ರಿಲೀವ್ಸ್ ಪೇನ್ ಬೆಟರ್ ದ್ಯಾನ್ ಮಾರ್ಫಿನ್. ನೋಡಿದ? ಮೆಡಿಟೇಷನ್ relieves the pain better than morphine. A research group from Wake Forest Baptist Medical Center studied the effects of inducing heat-related pain in a group of people who recently learned meditation. They found that meditation training could dramatically reduce experience of pain and pain-related brain activation. They found a 40% reduction in pain intensity and 57% reduction in pain in unpleasantness. In contrast, even morphine or other pain relieving drugs typically reduce pain by only 25%. అర్థం అవుతా? సో ఇక్కడ మనం కొంత అర్థం చేసుకోవాలి విషయం ఏంటంటే, ఒక మెడిటేషన్ ఈ రీసెర్చ్ నడిచింది వచ్చేసి వేక్ ఫారెస్ట్ బాప్టిస్ట్ మెడికల్ సెంటర్లో ఈ రీసెర్చ్ జరిగింది. దీంట్లో ఏం చేశారంటే ఒక గ్రూప్ ఆఫ్ పీపుల్ తీసుకొని ఓకే వాళ్ళకు ఎక్కువ హీట్ ఇచ్చారు. హీట్ వల్ల పెయిన్ ప్రొడ్యూస్ అవుతుంది కదా, హీట్ ఎక్కువ చేస్తే బాడీలో పెయిన్స్ వస్తాయి. అట్లా వచ్చినప్పుడు వాళ్ళు రీసెంట్గా మెడిటేషన్ నేర్చుకున్నారు. ఓకే, సో ఆ మెడిటేషన్ ట్రైనింగ్ అనేది ఆ మెడిటేషన్ నేర్చుకున్నారు కాబట్టి ఆ హీట్ ఎక్కువ చేసిన పెయిన్ వచ్చినా కానీ ఆ పెయిన్ ఎంతవరకు తగ్గిందంటే ఆ పెయిన్ రిలేటెడ్ అంటే ఆ పెయిన్ రిలేటెడ్ బ్రెయిన్లో ఉండే పెయిన్ రిలేటెడ్ ఆ యొక్క స్థలం ఉంటుంది కదా, దాన్ని యాక్టివేషన్ చేయడం వలన మెడిటేషన్ పోయి దాన్ని ఎఫెక్ట్ చేయడం వలన వాళ్ళకు పెయిన్ ఇంటెన్సిటీ 40% తగ్గడం జరిగింది. ఆ పెయిన్ యొక్క తీవ్రత 40% ఆటోమేటిక్గా తగ్గిపోయింది. అదే ఒక మార్పిన్ అనేది ఏంటి? అది ఒక ఇంగ్లీష్ మెడిసిన్, అది పెయిన్ కిల్లర్. యాక్చువల్గా ఆ పెయిన్ కిల్లర్ వేసుకుంటే కూడా ఎంత ತಗುತ್ತದೆ తెలుసా? ಪೇನು 25% ತಗುತ್ತದೆ. ಓಕೆ, ಇಲ್ಲಿ ನಾವು ಏನು ಅರ್ಥ ಮಾಡ್ಕೋಬೇಕಂದ್ರೆ ಇದೊಂದು ರಿಸರ್ಚ್ ನಡೆದಿರೋದು. ಈಗಾಗಲೇ ಹೇಳಿದಲ್ಲ, ವೇಕ್ ಫಾರೆಸ್ಟ್ ಬಾಪ್ಟಿಕ್ ಮೆಡಿಕಲ್ ಸೆಂಟರ್ ಅವರು ಮಾಡುವಂಥ ರಿಸರ್ಚ್ ಏನಂತಂದ್ರೆ ಒಂದು ಗ್ರೂಪ್ ಆಫ್ ಪೀಪಲ್ ತಗೊಂಡು ಅವ್ರಿಗೆ ಹೀಟ್ ಹೆಚ್ಚು ಕೊಟ್ಟಿದ್ದಾರೆ. ಹೀಟಿಂದ ಅವ್ರಿಗೆ ಬಾಡಿ ಪೇನ್ ಸ್ಟಾರ್ಟ್ ಆಗಿದೆ. ಇದಕ್ಕೂ ಏನು ಮಾಡಿದ್ದಾರೆ, ಇವ್ರು ಏನು ಮಾಡಿದ್ದಾರೆ ಅಂದರೆ ಜನರಲಿ ಮಾರ್ಪಿನ್ ಕೊಡ್ತಾರೆ ಬಾಡಿ ಪೇನ್ಸ್ ಕಮ್ಮಿ ಮಾಡೋಕ್ಕೆ. ಈಗ ಕ್ಯಾನ್ಸರ್ ಪೇಷಂಟ್ಸು ಸಹ ಜಾಸ್ತಿ ಪೇನ್ ಬಂದರೆ ಅವ್ರಿಗೆ ಮಾರ್ಪಿನ್ ಕೊಡ್ತಾರೆ. ಆ ಮಾರ್ಪಿನ್ ಕೊಟ್ಟರೆ ಮಾರ್ಪಿನ್ ಬೆಸ್ಟ್ ಪೇನ್ ಕಿಲ್ಲರ್ ಇನ್ ದ ವರ್ಲ್ಡ್. ಅರ್ಥ ಆಯ್ತಾ? ಪ್ರಪಂಚದಲ್ಲಿ ಬೆಸ್ಟ್ ಪೇನ್ ಕಿಲ್ಲರ್ ಅದು. ಅದು ಎಷ್ಟು ಪೇನ್ ಕಡಿಮೆ ಮಾಡುತ್ತಪ್ಪ ಅಂತಂದರೆ 25% ಅದು ತಾತ್ಕಾಲಿಕವಾಗಿ ಮಾಡುತ್ತೆ. ಆದರೆ ಇವ್ರೇನು ಮಾಡಿದ್ದಾರೆ, ಅಂಥ ವ್ಯಕ್ತಿಗಳನ್ನು ತಗೊಂಡು ಇವರು ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಆ ಧ್ಯಾನದ ಪ್ರಾಕ್ಟೀಸ್ ಮಾಡ್ತಾ 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 ಹೋದ್ರೆ ಅವ್ರಿಗೆ 40% ಪೇನ್ ಕಡಿಮೆ ಆಗಿದೆ ಅಂತ ಗೊತ್ತಾಯ್ತು. 25% ಅಲ್ಲ, 40% ಪೇನು ರೆಡ್ಯೂಸ್ ಆಗಿದೆ ಬಿಕಾಸ್ ಆಫ್ ಮೆಡಿಟೇಷನ್. ಅರ್ಥ ಆಯ್ತಾ? ಧ್ಯಾನ ಕೊಟ್ಟಿದ ಮೇಲೆ ಅವ್ರಿಗೆ ಅಷ್ಟು ಫಲಿತ ಸಿಕ್ಕಿದೆ ಅಂತ ಇವರು ಹೇಳ್ತಾ ಇದ್ದಾರೆ. ಇದು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಆಯ್ತಾ? ಸೊ ದಿಸ್ ಹೌ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ವಂಡರ್ಫುಲ್ ಎಫೆಕ್ಟ್ಸ್ ಆಫ್ ದ ಮೆಡಿಟೇಷನ್, ವಂಡರ್ಫುಲ್ ರಿಸಲ್ಟ್ಸ್ ಆಫ್ ಮೆಡಿಟೇಷನ್. ಅರ್ಥ ಆಯ್ತಾ? So these many facts, the scientific facts today we understood.
because of meditation, scientifically what all proven across the world. Today we understood everything in detail, and many more are there, many more points are there, which I will be sharing in further classes. Future class I will try to share. Okay, ಸೊ ನಾವು ಇಷ್ಟು ಅದ್ಭುತವಾದ ಈ ಧ್ಯಾನದ ಕುರಿತು ಇಷ್ಟು ಸೈಂಟಿಫಿಕ್ ರಿಸರ್ಚ್, ವೈಜ್ಞಾನಿಕ ಹಿನ್ನೆಲೆ, ವೈಜ್ಞಾನಿಕ ಪೂರ್ವಕವಾಗಿ ತಿಳ್ಕೊಂಡಿರುವಂಥ ಈ ಅದ್ಭುತವಾದ ಫಲಿತಗಳು ನಾವು ಯಾವಾಗಲೂ ಮನನ ಮಾಡ್ಕೋಣ. ಆಯ್ತಾ? ಇವೆಲ್ಲ ವಿಧ ವ್ಯಕ್ತಿಗಳಿಗೆ ಆಚೆ ಕಡೆ ಇರ್ತಾರೆ. ಡಾಕ್ಟರ್ಸ್ ಅಂತಾರೆ, ಇಂಜಿನಿಯರ್ಸ್ ಅಂತಾರೆ, ತುಂಬಾ ಜನ ಇರ್ತಾರೆ. ಅವ್ರಿಗೆ ಧ್ಯಾನ ಅಂದ್ರೆ ಇನ್ನೂ ನಂಬಿಕೆ ಬಂದಿಲ್ಲ ಅವ್ರಿಗೆ, ಅಲ್ವಾ? ಅಂತ ವ್ಯಕ್ತಿಗಳಿಗೆ ಈ ವಿಡಿಯೋ ಕಲಿಸ್ಬೇಕು ನಾವು. ಅರ್ಥ ಆಯ್ತಾ? ಕಲಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ, ಇಷ್ಟು ಯೂನಿವರ್ಸಿಟೀಸ್ ಅಲ್ಲಿ ಇಷ್ಟು ರಿಸರ್ಚ್ ನಡೆದಿದೆಯಾ, ಇಷ್ಟು ಫಲಿತಗಳು ಸಿಗ್ತಾ ಧ್ಯಾನದಿಂದ. ಓಕೆ, ನಾವು ಟ್ರೈ ಮಾಡೋಣ ಅಂತ ಒಂದು ಆಸಕ್ತಿ ಅವರಲ್ಲಿ ಬರುವಂತ ಅವಕಾಶ ಇದೆ. ಅವನು ಪ್ರೇರಣೆ ಮಾಡುವಂತ ಅವಕಾಶ ನಾವು ತಗೊಳ್ಳೋಣ ಅಂತ ಹೇಳ್ತಾ, ಸೊ ಇವತ್ತಿನ ಈ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದೀವಿ, ಈ ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ.